ಶ್ರೀಕೃಷ್ಣ ರಕ್ಷಣೆ. ಶಿರದಲ್ಲಿ ಧರಿಸುತ್ತ ಫಲಿಪಾತ್ರನು ಭಕ್ತಿಯೊಳು ಹರಿಪದ ಯುಗಮೌ ಬರೆದ ಕನೆ ಓದಿದನ ಸಭೆಯೊಳು ಓದಿದನ ಸಭೆಯೊಳು. ಭಗವಾನ್ ಶ್ರೀಕೃಷ್ಣ ಕಳಿಸಿದಂತಹ ಪತ್ರಿಕೆಯನ್ನು ಮೈಗೆಲ್ಲ ಒತ್ತಿಕೊಂಡೆ. ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಇಳಿಯುವುದಕ್ಕಾರಂಭವಾಯಿತು. ಆನಂದ ಬಾಷ್ಪ ಭಕ್ತಿ ಭಾವದಿಂದ ಬಿಡಿಸಿದ್ದೇನೆ. ಕೃಷ್ಣನ ಅಪ್ಪಣೆ ಏನು ಅಂತ ನೋಡೋಣ. ಪ್ರೇಮದಿಂದ ಸಕಲ ಜಗವ ನಿರ್ಮಿಸಿ ಸಲಹುವ ಮಹಾಪುರುಷನ ಅಪರೋಕ್ಷದಿಂದರಿಯುವುದು ಅಪರೋಕ್ಷದಿಂದರಿಯುವುದು. ನೇಮವನ್ನು ನೆರವೇರಿದು ಚಿತ್ತವಿಸು ಪಾರ್ಥ. ಸಕಲ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬಹುದಾದ ಅದ್ಭುತ ಕಾರಣ ತತ್ವ ನಾನು ಎನ್ನುವುದನ್ನು ನೀನು ಮನಗಾಣಬೇಕು. ಪರೋಕ್ಷದಿಂದ, ಪ್ರತ್ಯಕ್ಷದಿಂದಲ್ಲ. ಗೊತ್ತಾದರೂ ಮತ್ತೊಬ್ಬರಿಗೆ ಹೇಳುವುದು ಬೇಡ, ಗೌಪ್ಯವಾಗಿ ನಿಲ್ಲಲಿರಲಿ ಅಂತ ಸೂಚನೆ. ಮತ್ತಿನ ವಾಕ್ಯ ಏನು? ಗಯನ ಬಿಟ್ಟಿದ್ದೆಮ್ಮ ದಾರುಗನ ವಶ ಕಿತ್ತು ಕಳುಹಿದರೆ ಸುಕ್ಷೇಮ ಕರವಪ್ಪುವುದು. ಸಾರಿ ಬೇಳಿದ ನಿಮಗೆ ಪೌರುಷವ ತೋರುವುದು ತರವಲ್ಲ. ದಾರುಕನ ಬಿಟ್ಟಿಂದು ಎಮ್ಮ ದಾರುಕನ ವಶಕ್ಕಿತ್ತು ಕಳುಹಿದರೆ ನಿನಗೆ ಸುಕ್ಷೇಮ ಕರವಪ್ಪುದು. ಇದು ಬಹಳ ಜಟಿಲವಾದ ವಾಕ್ಯ ಮಹಾರಾಯರೇ. ಇದನ್ನು ಎಲ್ಲಿ ಸಂಧಿ ವಿಂಗಡಿಸಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಸಾರಿ ಪೇಳಿದೆ ನಿಮಗೆ ಎನ್ನೊಡನೆ ಪೌರುಷವ ತೋರುವುದು ತರವಲ್ಲ. ಗಯನ ಬಿಟ್ಟಿಂದೆಮ್ಮ ದಾರುಕನ ವಶಕ್ಕಿತ್ತು ಕಳುಹಿದೆಯಾದರೆ. ಮಾತಾಡುವಾಗಲೇ ಅರ್ಥ ಆಗಿದೆ. ಕೆಲವು ಸಲ ಮಕ್ಕಳಿಗೆ ಮನೆಯವರಿಗೆ ಹೊಡಿಲಿಕ್ಕೆ ಕೈ ಬರುವುದಿಲ್ಲ, ಪಾಪ ಸಾಕಿದ್ದಲ್ವಾ, ಮತ್ತೆ ಊರ ಮೇಲೆ ಬಿಡುವುದು, ಯಾರಾದ್ರೂ ನಾಲ್ಕು ಕೊಡ್ಲಿ ಸರಿ ಆಗ್ತದೆ ಅಂತ. ಇವನ ಅಹಂಕಾರ, ಇವನ ಹುಳಿ ನೋಡುವಾಗಲೇ ಗೊತ್ತಾಗಿದ್ದು. ನಾಲ್ಕು ಬೀಳ್ಲಿ ಅಂತಲೇ ಕಳಿಸಿದ್ದು. ನೋಡಿ ಅಲ್ಲಿ ಕೂತ್ಕೊಂಡದ್ದು ನೋಡಿ, ತುಳಸಿ ಕಟ್ಟೆಯ ಹಾಗೆ. ಏನಂತೆ? ತೋರಿಸುವೆನೆಂದು ಹರಿಬರಿದ ಪತ್ರಿಕೆಯ ಭಾವವರಿದನು ಪಾರ್ಥ. ಮೂರು ಲೋಕದ ಗಂಡ ತಾನೆಂದೆಂಬ ಅಹಂಕಾರವನ್ನು ತೋರಿದೆಯಾದರೆ ಕೋಟಿ ರುದ್ರರ ಕೊಲೆಯನ್ನು ಕಾಣಬೇಕಾದ ಸುಯೋಗ ನಿನ್ನ ಪಾಲಿಗೆ ಪ್ರಾಪ್ತವಾಗ್ತದೆ. ನಾನು ಬರೆದಿರುವಂತಹ ಪತ್ರಿಕೆಯ ಭಾವಾರ್ಥವನ್ನು ತಿಳಿದು ವ್ಯವಹರಿಸುವಲ್ಲಿ ನೀನು ಜಾಣನಾಗು ಪಾರ್ಥ. ನೇಮವನ್ನು ತೆರೆಬಿಡುದು ಚಿತ್ತವೀಸು ಪಾರ್ಥ. ಸಕಲ ಜಗವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬಲ್ಲಂತಹ ಕಾರಣಿಕ ನಾನು ಎನ್ನುವುದನ್ನು ಪರೋಕ್ಷದಿಂದ ತಿಳಿಯುವುದು. ಸಾರಿ ಪೇಳಿದೆ ನಿಮಗೆ ಎಂದೊಡನೆ ಪೌರುಷವ ತೋರುವುದು ತರವಲ್ಲ. ಗಯನ ಬಿಟ್ಟಿಂದೆಂಬ ದಾರುಕನ ವಶಕ್ಕಿತ್ತು ಕಳುಹಿದರೆ ಸುಕ್ಷೇಮಕರವಪ್ಪುದು. ಮೂರು ಲೋಕದ ಗಂಡ ತಾನೆಂದೆಂಬ ಅಹಂಕಾರವ ತೋರಿದರೆ ಕೋಟಿ ರುದ್ರರ ಕೊಲೆಯ ತೋರಿಸಬಹುದಾಗುತ್ತದೆ. ಹಾಗಾದರೆ ನಮಗೆ ಈ ಪ್ರಸಂಗದಲ್ಲಿ ಒಂದು ವಿಶ್ವವಿರಾಟ ಸ್ವರೂಪ ದರ್ಶನ ಆಗ್ತದೆ ಅಂತ ಲೆಕ್ಕ. ವಾಚಿಸು, ಯೋಚಿಸು, ಸೂಚಿಸು ಅಂತೆಲ್ಲ ಹೇಳಿದ್ದಾನಲ್ಲ, ನೋಡುವ ಇವ ಏನು ಮಾಡ್ತಾನೆ ಅಂತ. ನಾನು ಸುಮ್ಮನೆ ಕೂತ್ಕೊಳ್ತೇನೆ.
ಕುಡಿದದ್ದ ಅಲ್ಲ ಈ ಪ್ರಸಂಗಕ್ಕೆ ಅಗತ್ಯ ಉಂಟು ಅಂತ ಕುಡಿದದ್ದ? ಅಷ್ಟತಾಳದ ಮಟ್ಟೆಗೂ ಹಾಕಬಹುದು. ನಿನಗೆ ಆ ತಾಳವನ್ನು ಕೊಟ್ಟು ಸಹಕರಿಸಿದವರಿಗೆ ಧನ್ಯವಾದಗಳು. ಅದು ವಿಷಯ ಅಲ್ಲ. ಮತ್ತೆ ಇದು ಎಂತದ್ದು? ನೀನು ಕುಡಿದದ್ದು, ನಾನು ಎಂತದ್ದು? ನೀನು ದಾರುಕ. ಎಂತದ್ದು? ಅಣಿತರಳು ದಾರುಕನೆದ್ದು. ಅನಿತರಳು ದಾರುಕನೆದ್ದು ಎಲ್ಲಿ ಎಂತದ್ದು? ಎಲ್ಲಿ ಅಂತ ಸಂತೆ ಇದೆ ಎಂತದ್ದಲ್ಲ. ಅಲ್ಲ, ದೌಮ್ಯಾದಿ ಮಹಾಮುನಿಗಳು ಇದ್ದ ಸಭೆಯಿಂದ ಎಂತದ್ದು? ಅವರು ಮಾತಾಡ್ಲಿಲ್ಲ ಮಾತ್ರ, ಅವರಲ್ಲೇ ಕೂತಿದ್ದಾರೆ. ಅವ್ರಿಗೆ ಯಾಕೆ ಮಾತಾಡುದಿಲ್ಲ? ನನ್ನ ಬಗ್ಗೆ ಗೊತ್ತುಂಟು ಅವರಿಗೆ. ಇವನನ್ನು ಮಾತಾಡ್ಲಿಕ್ಕೆ ಹೋದ್ರೆ ಬೇಳೆ ಬೇಲಿಕ್ಕೆಲ್ಲ ಗೊತ್ತುಂಟು ಅವರಿಗೆ. ಅದಕ್ಕಾಗಿ ಅವರು ನೆಲನೋಟಕರಾಗಿದ್ದಾರೆ. ನಾನು ಯಾಕೆ ಎಂತದ್ದು? ಮುಂದೆ ಸಂಭವಿಸಬಹುದಾದಂತ ಅನಾಹುತವನ್ನು ನಾವು ಕಣ್ಣಾರೆ ಕಾಣುವುದು ಬೇಡ. ಅಸಂಭವ ಅಸಂಭವ. ಒಳ್ಳೊಳ್ಳೆ ಶಬ್ದ ಪ್ರಯೋಗ ಮಾಡ್ತೀವಿ. ಹೌದೌದು. ಆದ್ರೆ ಎಲ್ಲಿಗೆ ಅಂತ ನಿನಗೆ ಪಕ್ಕ ಆಲೋಚನೆ ಆಗುದು. ಗೊತ್ತಿದ್ದ ಸಮಯ ಸಿಕ್ಕಾಗ ಹಾಕುದು. ಅಸಂಭವ. ಎಂತದ್ದು ಯಾಕೆ ಅಂತ ಕೇಳಿದ್ಯಾ? ಅದು ನೀನೇ ಹೇಳಿದ್ರೆ ಆಯ್ತು. ನಿನ್ನನ್ನು ಹೇಳಲಿಕ್ಕೆ ನಾನು ಹೇಳದೇ ಇದ್ದ. ಮೂರು ಲೋಕದ ಗಂಡ ಹರಿದಿವಿರ ಮಾರ್ಥಾಂಡ ಭೂರಿನಾಥನ ಪಿಂಡ ಹೃದಯ ಪುತ್ರ ಪಾರ್ಥ ಪಾರ್ಥಿವೋ ಭುಜ ವಿಕ್ರಮಿ ಎಂಬ ನಗರತೆಗೆ ಪಾತ್ರನಾದಂತ ಏ ಅರ್ಜುನ. ಅದನ್ನು ಒಂದು ವಾಕ್ಯದಲ್ಲಿ ಅರ್ಜುನ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಹರಿತಿಮಿರ ಮಾರ್ತಾಂಡ ಮೂರು ಲೋಕದ ಗಂಡ ವೈರಿಮದ ಗಜ ಸಿಂಹ ಸ್ವರೂಪ ಹೃದಯ ಪಾರ್ಥಾನಂದನ. ಪುಣ್ಯಾತ್ಮ, ಒಂದು ತಿಂಗಳಾಗಿದೆ ಬಾಯಿಪಾಠ ಮಾಡ್ಲಿಕ್ಕೆ. ಒಂದು ತಿಂಗಳಾದ್ರೂ ಬಾಯಿಪಾಠ ಮಾಡಿದರೆ ಬರ್ತದೆ ಅಂತ ಆಯ್ತಲ್ಲ. ಹೌದು. ಕೆಲವರಿಗೆ ವರ್ಷಾನುಗಟ್ಲೆ ಬಾಯಿಪಾಠ ಮಾಡಿದ್ರು ಇಲ್ಲಿಗೆ ಬರ್ತೋಗುದು. ಹಾಕುವುದಕ್ಕೆ ಅವಕಾಶ ಸಿಕ್ಕಿತಲ್ಲ. ಕೆಲವರೆಲ್ಲ ಇಲ್ಲಿಗೆ ಬರ್ಲಿ ಮತ್ತೆ ನನಗೆ ಮಾರಾಯ, ನೀನಲ್ಲಿಗೆ ಮಾತಾಡುದು. ಇನ್ನು ಇಲ್ಲಿಗೆ ಬರುವಲ್ಲಿವರೆಗೆ ಹೋಗ್ತಾ ಇರುವುದು. ಇಲ್ಲಿಗೆ ಬರುವಾಗ ಎಂತದ್ದು ಇರ್ಲಿ. ಯಾಕೆ? ನಿನಗೆ ಸಿಕ್ಕಿದ ಪ್ರಶಸ್ತಿ ದಶ ನಾಮವನ್ನು ಹೊತ್ತವ ನೀನು. ಅಷ್ಟೇ ಸಾಕಾಗುದಿಲ್ಲ. ಈ ದಾರುಕೇಶ ಲೆಕ್ಕದಲ್ಲಿ ಎಂತದ್ದು ದಾರುಕೇಶ. ನೀನಾಗ ದಾರುಕ ಅಂದೆ. ಅದು ಸಮಯಕ್ಕೆ ಬದಲಾವಣೆ ಆಗ್ತದೆ. ಈಗ ಕೇಶವ. ಕೇಶ ಅಂದ್ರೆ ಕೂದಲು. ಗೊತ್ತಿರ್ತದು ಅರ್ಥ ದಾರು. ನೀನು ಕೂತು ಮಾತಾಡಿದ್ರೆ ಕೈಲಾಸದಲ್ಲಿ ಒಬ್ಬ ಇದ್ದಾನೆ, ಮಂಗದ ಮುಸುಡಿನವ ನಂದಿಕೇಶ್ವರ. ಇಲ್ಲೊಬ್ಬ ಮಂಗನಂತೆ ಮುಖವುಳ್ಳವ ದಾರುಕೇಶ್ವರ. ಅವನಿಗೂ ನನಗೆ ಹೋಲಿಕೆ ಏನಿಲ್ಲ. ಗೊತ್ತಿತ್ತು. ಆದ್ರೆ ನಾನು ಎದ್ದದ್ದು ಯಾಕೆ? ದಶ ನಾಮವನ್ನು ಹೊತ್ತಂತ ಪಾರ್ಥ ನಿನಗೆ 3 ನಾಮ ನಾನು ಹಾಕುತ್ತೇನೆ. ಇಲ್ಲ, ನಮಗೆ 10 ಸಾಕು, 13 ಬೇಡ. 13 ನಿನಗೇ ಇರಲಿ. ಅಲ್ಲ, 16ಕ್ಕೆ ಸೇರಿದ ಒಳಗೆ. ಗೊತ್ತಿಲ್ಲ, ಅದು ನಿನ್ನ ಕುಟುಂಬದವರಲ್ಲಿ ಕೇಳಬೇಕು. 3 ಹೆಸರು ನನ್ನ ಲೆಕ್ಕದಲ್ಲಿ ಕೊಡ್ತೇನೆ ಅಂತ. ಬಿರುದು. ಬಿರುದು ಏನೆಲ್ಲ? ಬಿರುದಿ ಬಾವಲಿಗಳು. ಬಾವಲಿ ಬೇಡ, ಬಿರುದು ಮಾತ್ರ. ನಾಚಿಕೆ ಬಿಟ್ಟವನೇ, ಮಾನ ಬಿಟ್ಟವನೇ, ಹಣ ಬೆಲೆಗಟ್ಟವನೇ. ನಿನ್ನ ತಲೆಗೆ ಬಡಿದ್ರೆ ಉಂಟಲ್ಲ, ಹೊಟ್ಟೆಯೊಳಗೆ ಕಾಣಬೇಕು, ತಲೆಯನ್ನು ಹುಡುಕಬೇಕು. ನಾಚಿಕೆ ಬಿಟ್ಟವ, ಮರ್ಯಾದೆ ಕೆಟ್ಟವ. ನಿನ್ನ ಗಂಟಿಗೆ ಕೈ ಹಾಕುವುದಕ್ಕೆ 4 ಗಂಟೆ ಮುರಿಯುತ್ತಾನೆ. ಹೇಳಿದ ಶಬ್ದಕ್ಕೆ ಎಲ್ಲಿಯಾದರೂ ನಿನ್ನ ಗಂಟು ಸರಿ ಉಂಟ. ಬಾಕಿದವರ ಗಂಟು ಮಾತಾಡ್ತಾನೆ, ಸಿಕ್ಕವರ ಗಂಟು ಮುಳುಗಿಸುವವ. ಮುಂದವರ ಎಲ್ಲಿ ಬರದೆ ಮುಂದೆ ಬಾ. ನಾನು ಆಯುಧ ವಿಹೀನ, ಹುತ್ತ ಏರಿದವರನು, ಹುಲ್ಲು ಕಟ್ಟಿ ಕಚ್ಚಿದವರನು, ನೀರಲ್ಲಿ ಮುಳುಗಿದವರನು. ನಿನಗೆ ಹುತ್ತದ ಮಣ್ಣು ತಿನ್ನಿಸ್ತೇನೆ ಮಗನ. ಹೇಳಿದ ಶಬ್ದಕ್ಕೆ ಎಲ್ಲಿಯಾದ್ರೂ ಸರಿಯಾದ ಅರ್ಥವನ್ನು ಕೊಡದೇ ಇದ್ದರೆ ನಿನ್ನ ತಾಯಿಗೆ ಮಗ ಇಲ್ಲ ಅಂತ ಆಗ್ತದೆ. ಅರ್ಥ ಏನು ಬದ್ಧತೆ? ಯಾರು ಹೇಳ್ತದೆ ನಿನಗೆ ಬರ್ತದೆ ಅಂತ? ಇಲ್ಲಿಗೆ ಅರ್ಥ ಏನು? ಇಲ್ಲಿ ಬರ. ಅವನ ಮುಖಾಗುದು ನೋಡಿ. ಹಣ ಬರಗಟ್ಟವ ಹೇಗೆ ನಿನಗೆ ಗೊತ್ತಿಲ್ಲ. ಹೇಳು, ನೀವು ಯಾರು? ಚಂದ್ರವಂಶದವರು, ಹಸ್ತಿನಾವತಿ ಅರಮನೆಯಲ್ಲಿ ಹುಟ್ಟಬೇಕಾದವರು. ಹಸ್ತಿನಾವತಿ ಅರಮನೆಯಲ್ಲಿ ಏನಾದ್ರು ಒಂದೇ ಅದು ಅರಮನೆ ಹುಟ್ಟಿದೆಯಾ? ನೀವು ಕಾಡಲ್ಲಿ ಹುಟ್ಟಿದ್ದು. ಒಂದು ದಿನವಾದ್ರೂ ಕೃಷ್ಣಾಲು ಭೋಜನ ಉಂಟು ಅದಕ್ಕೆ. ಕೃಷ್ಣಾಂತ ಭೋಜನ. ನಿನ್ನ ಅಭಿನಯ ಬೇಡ ಅದಕ್ಕೆ. ನೀನು ಅದೇ ಮಾಡುವುದು ಹೋಗಿ ನೋಡು. ನಾನು ಅಭಿನಯ ಇಲ್ಲ, ಮಾತಾಡುವಾಗ ಇಲ್ಲ. ಕೃಷ್ಣಾಲು ಭೋಜನ ಸಿಕ್ಕಿದೆಯಾ? ಕಾಡಲ್ಲಿ ಹುಟ್ಟಿದ್ದೀರಿ. ನೀನು ಹೊರಗೆ ಹೋದ್ರೆ ಕಾಣ್ತದೆ ನಿನ್ನ ಹೊಗೆ ಅಲ್ಲಿ ಇಲ್ಲಿ. ನನ್ನ ಹೋಗಿ ನಿಂತು ಕೈ ಹಾಕಬೇಡ. ವಿಷಯ ಉಂಟು. ಕಾಡಲ್ಲಿ ಹುಟ್ಟಿದ್ದೀರಿ. ಒಂದು ದಿನ ಆದ್ರೂ ಹೊಟ್ಟೆ ತುಂಬ ಊಟ ಇಲ್ಲ. ಕಾಡಲ್ಲಿ ಬಿದ್ದಂತ ತರಗಲೆಯ ಕೊಳೆತ ಹಣ್ಣ ಕೊಳಕು ನೀರ ಕುಡಿದು ತಿಂದು ಬದುಕುವಂತವರು ನೀವು. ಹಣ ಬರಗಟ್ಟವರಲ್ಲದೆ ಮತ್ತೆ ಎಂತ ಯಥಾರ್ಥವನ್ನು ಯಾವನೇ ಹೇಳಿ ಸರಿಯಾದರೆ ಸರಿಯೇ. ಹಾಗೆ ಹಣೆಯಲ್ಲಿ ದೇವರು ಸರಿಯಾಗಿ ಬರೆಯುತ್ತಾ ಇದ್ರೆ ಹೆದರಿಕೆ ಆಯ್ತಲ್ವ? ಹೆದರಿಕೆ ಅಂತಲ್ವ, ಜನಪತಿಯಾಗಿ
ಅದು ಗಿಣದ ಗಣಪತಿಯಾಗಿ- ವಿಹಾರವನ್ನು ವಿಸ್ತರಿಸಿ ಗಣಪತಿ ಅಲ್ವಾ ಜನಪತಿಯಾಗಿ ಆ, ವಿಸ್ತೀರ್ಣವಾದಂತಹ ವಿಶ್ವವನ್ನು ಗೆಲ್ಲುವುದರ ಮೂಲಕವಾಗಿ ಚಕ್ರವರ್ತಿ ಸ್ಥಾನವನ್ನು ನಡೆಸಿದಂತಹ ನಮ್ಮಪ್ಪ ಪಾಂಡು ಚಕ್ರವರ್ತಿ ನಮಗೆ ಜನ್ಮ ಕೊಟ್ಟಂತಹ ತಂದೆಯಾದರೂ ನಾವು ಕಾಡಿನಲ್ಲಿ ಬೆಳೆಯಬೇಕಾದ ಪರಿಸ್ಥಿತಿಗಳು, ಒಂದರ್ಥದಲ್ಲಿ ಭಾಗ್ಯವೇನಿದ್ದರು, ತಲೆಯಲ್ಲಿ ಬರೆಯುವ ಬ್ರಹ್ಮನೇ ಚೆನ್ನಾಗಿ ಬರೆಯದೇ ಇದ್ದದ್ದರಿಂದ ಹಣೆ ಬರಹಕ್ಕೆ ನಾವು ಯೋಚನೆ ಮಾಡಿದರೆ ನೀನು ಹೇಳಿದ್ದು ಸರಿ ಬರ್ತದೆ. ಹರೇ ನಾಪಿ ಹರೇ ನಾಪಿ ಹರೇ ಹರೇ ನಾಪಿ ಹರೇ ನಾಪಿ. ಅದು ಹಾಗ ಲಲಾಟ ಲಿಖಿತ ರೇಖಾ ಪರಿಮಾಷ್ಟುರ್ಯಂ ನ ಶಕ್ಯತೆ ಹರೇಣಾಪಿ ಹರಿಣಾಪಿ ಹಾಗೆ ನಿರಿಗಂತೆ ಕೆಲಸ ಸರಿ ಮಾಡಿ. ತಪ್ಪು ತಪ್ಪು ಆಯ್ತು, ಒಂದು ವಾಕ್ಯ ಸರಿ, ನಾನು ಹೇಳಿದ್ದು ಸರಿಯಲ್ಲ, ಹೇಳಿದ್ದು ಪೂರ್ತಿ ಸರಿಯಲ್ಲ, ಹಾ. ಒಂದು ವಾಕ್ಯ ಸರಿ, ವಿಷಯ ಸರಿಯಲ್ಲ. ಅದಕ್ಕೆ ಮಾರ್ಮಿಕವಾಗಿ ಯೋಚನೆ ಮಾಡುವಾಗ ಹಾ. ನಿನ್ನಂತವ ಹೇಳಿದ್ರು ಹಾ. ಅರ್ಥ ಉಂಟಲ್ಲ. ಅದೇ ಹಣೆ ಬರಹ ಇಲ್ಲದೆ ಇದ್ದವು ಪಾಂಡವರು ಹಣೆ ಬರಹ ಸರಿ ಇರ್ತಿದ್ರೆ ಹೀಗೆಲ್ಲ ತಿರುಗುವುದಾಡುವುದಕ್ಕಿತ್ತೆ. ವಿಷಯ ಹೌದಲ್ಲ. ನೀನು ಎರಡನೇ ವಾಕ್ಯ ಅಂತ ಹೇಳಿಬಿಡು. ಎರಡನೇ ವಾಕ್ಯ ಅಂತ ಹೇಳಿ ಹಣೆ ಬರಗಟ್ಟೆ ಗಂಡಿ 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 ಗಾಂಡೀವ ಅರ್ಧಂಬರ್ಧ ಹೇಳ್ತಾನವ. ನಿನ್ನ ನಾಲಿಗೆಗೆ ಪೂರ್ತಿ ಹೇಳಕ್ಕೆ ನೀನು ಬಿಡ್ಬೇಕಲ್ಲ. ನಿನ್ನ ನಾಲಿಗೆಗೆ ಒಳ್ಳೆ ಜಾತಿಯ ದನ ಮೆಟ್ಲಿ ಮಾನವೆಟ್ಟ ಸುಳ್ಳು ಹೇಳ್ತೇನೆ ನಾನು. ಆ ಪ್ರಕರಣ ನನಗೆ ಮಾಡಿಕೋ. ಏನು ಮಾನ ಬಿಟ್ಟದ್ದು? 5 ಮಂದಿ ಒಬ್ಬಳು ಹೆಂಡತಿ ಇಲ್ಲ, ಪಂಚವಳ್ಳಿ. ಪಂಚವಳ್ಳಿ ಅಲ್ಲ, ನಾಗವಲ್ಲಿ. ಪಂಚವಲ್ಲಿ ಪಾಂಚೋಲಿ ಪಾಂಚಾಲೆ ಪಾಂಚಾಲೆ ಹಾ. ಅವಳ ಅವಳ ಕೂದಲಿಗೆ ಕೂದಲಿಗೆ ಮುಡಿಗೆ ಸಿರಿಮುಡಿಗೆ ಎಂತದಾದ್ರೂ ಒಂದು ಕೈ ಹಾಕಿ ದರ ದರ ಇಂಥದ್ದಾದ್ರೂ ಒಂದು ಕೈ ಹಾಕಿದ್ದಲ್ಲ. ದುಶ್ಯಾಸನ ಎನ್ನುವಂತಹ ದುಷ್ಟ ನಮ್ಮ ಹೆಂಡತಿಯ ಸೀರೆಯ ಸೆರಗಿಗೆ ಕೈ ಹಾಕುವಾಗ ಅದೆಂತ ನಿನಗೆ ಎದೆ ನೋವಾಗ್ತದ? ವಿಶ್ವಾಸ ನೆನಪಿಸ್ಬೇಕಷ್ಟೇ. ಆ ದುಶ್ಯಾಸನ ಕೂದಲೇ ಕೈ ಇಟ್ಟು ದರ ದರ ತುಂಬಿದ ಸಭೆಗೆ ಎಳ್ಕೊಂಡು ಬಂದು ಮಾನಹಾನಿ ಮಾಡುವುದಕ್ಕೆ ಬೇಕಾದ ಪ್ರಯತ್ನ ಪಟ್ಟಂತ ವೇಳೆಯಲ್ಲಿ 5 ಮಂದಿ ಗಂಡಂದಿರು ನೀವು ಇದ್ದು ರಣಹೇಡಿಗಳಾಗೆ, ನಪುಂಸಕರಾಗೆ, ಷಂಡರ ಹಾಗೆ, ಭಂಡರ ಹಾಗೆ, ರಣಹೇಡಿಗಳ ಹಾಗೆ ತಲೆ ಹಡಿಗಾಗಿ ಕುಳಿತದ್ದು ಹೊರತು ತನ್ನ ಹೆಂಡತಿಯ ಮಾನ ಪ್ರಾಣ ರಕ್ಷಣೆ ಮಾಡೋದಕ್ಕೆ ನೀವು ಎತ್ತಿದ್ದೀರಾ. ಮತ್ತೆ ನೀವು ಮರ್ಯಾದೆ ಕೆಟ್ಟವರ ಮತ್ತೆ ಎಂತದ ನಿಮಗೆ ಬಿದ್ದುಕೊಳ್ಳೋದು? ಕುಂಟನಾಗಲಿ ಕುರುಡನಾಗಲಿ ತನ್ನ ಹೆಂಡತಿಯ ಮಾನರಕ್ಷಣೆಯಲ್ಲಿ ಶಕ್ತಿ ಮೀರಿ ದುಡಿಯುತ್ತ ಅದು ವಿಷಯ. ಎಷ್ಟು ಇತ್ತು, ಏನೆಲ್ಲ ಇತ್ತು, ಯಾವುದಿದ್ರು ನಮ್ಮ ಮಡದಿಯ ಸೀರೆಯ ಸೆರಗಿಗೆ ಒಬ್ಬ ಕೈ ಹಾಕುವಾಗ 6ನೆಯವನೊಬ್ಬನು ಒಂದು ಬಿಡಿಸಬೇಕಾದ ಪ್ರಸಂಗ ಬರಲಿಲ್ವಾ? ಧರ್ಮನಿಬದ್ಧರಾಗಿ ಧರ್ಮಪ್ರಭುವಾದಂತಹ ಯುಧಿಷ್ಠಿರ ಭೂಪತಿಯ ಮಾತಿಗೆ ಕಟ್ಟಬಿದ್ದೆವು ನಾವು. ನಿನ್ನಂತವರೆಲ್ಲ ಹೇಳ್ತಾರೆ ಮರ್ಯಾದೆ ಬಿಟ್ಟವರು ಆಗ್ಲಿಲ್ಲ. ಹೌದಲ್ಲ? ಆ ವಾಕ್ಯ ನೀನು ಅಂತಲ್ಲ, ಕೆಲವರೆಲ್ಲ ಹೇಳಿದ್ದಾರೆ. ನಿನಗೊಬ್ಬನಿಗೆ ಶಿಕ್ಷೆ ಕೊಟ್ರೆ ಬಾಕಿದ್ದವರೆಲ್ಲ ಹೇಳಿದ್ದಕ್ಕೆ ಏನು ಮಾಡುವುದು? ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ ಹೇಳಿದನು, ಹೆಂಡತಿಯಲ್ಲಿ ಕರಿಕಲೆಯನ್ನು ಹುಡುಕಿದವನಿಗೆ ನಾವು ಶಿಕ್ಷೆ ಕೊಟ್ಟರೆ ಹೇಳದೆ ಮೌನವಾಗಿ ಅದೇ ಹೌದು ಅಂತ ಒಪ್ಪಿಕೊಂಡವನಿಗೆ ನಾವೇನು ಮಾಡಲಿ? ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಯಾವ ಸ್ಥಾನ ಮಾನ ಕೊಟ್ಟಿದ್ದಾರೆ ಎಂಬುದು ನಿಮಗೆ ಗೊತ್ತುಂಟಲ್ಲ. ಹೆಣ್ಣಂದ್ರೆ ಏನು? ಕ್ಷಮಯ ದರಿದ್ರಿ ಎತ್ರ ನಾರಿಯಂತೂ ಪೂಜೆಂತೆ ರಮಂತೆ ಮಂತ್ರ ದೇವತೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಂತ್ರ ದೇವತೆ ಅಲ್ಲ. ಇಲ್ಲಿ ಬಾ, ಇನ್ನದಕ್ಕೆ ಮಂತ್ರ ದೇವತೆಯೂ ಸೇರ್ಪಡೆ ಮಾಡಿ ಇದ್ದವರೆಲ್ಲ ಮಂತ್ರ ದೇವತೆಯ ಹೆಸರಲ್ಲಿ ಎಂಥದ್ದು ಮಂತ್ರ ದೇವತೆ ನಿನ್ನ ಜಾಗದಲ್ಲಿ ಉಂಟಾದು. ಉಳಿದದ್ದು ಸರಿ ಉಂಟಲ್ಲ. ಸ್ವಲ್ಪ ತಪ್ಪಿದ್ರೆ ಅರ್ಥ ಬೇರೆ ಆಗ್ತದೆ. ನಿನ್ನ ಅರ್ಥ ನನಗೆ ಅರ್ಥ ಬಗ್ಗೆ ವಿಮರ್ಶೆ ಮಾಡುದು ಬೇಡ. ಮುಗಿಲಿಲ್ಲ. ಮತ್ತೆ ಇನ್ನೊಂದುಂಟು, ಏನು? ಮಾನ ಬಿಟ್ಟವ. ಮಾನದ ಬಗ್ಗೆ ಮಾತ್ರ ನಾನು ಶುದ್ಧರು. ಎಲ್ಲಿ ಯಾವ ಕಾಲಕ್ಕೂ ಬಿಟ್ಟಿದ್ದೀರಿ. ಎಲ್ಲಿ ನೀನು ಯಾವ ವೇಷ ಎಲ್ಲ ಮಾಡ್ತೀವಿ ಪುಣ್ಯಾತ್ಮ? ಅಲ್ಲ, ಯಾವ ವೇಷ ಎಲ್ಲ ಮಾಡ್ತೀವಿ? ಸೊಂಟಕ್ಕೆ ಕೈಗೊಳ್ಳುವುದು ಯಾಕೆ? ವೇಷ ಮಾಡುವುದು ಉದರ ನಿಮಿತ್ತ ಬಹುಕೃತ ವೇಷ. ಅದು ಮಾತ್ರ ನನಗೆ. ಮತ್ತೆ ನಿನ್ನ ವೇಷ ನೋಡಿದ್ರೆ ಇದೆಲ್ಲ ನಿಂದು ಸ್ವಂತವ ಅಲ್ಲ. ಯಾರ್ಯಾರೋ ತೆಗೆದಿಟ್ಟದ್ದನ್ನೆಲ್ಲ ಸಿಕ್ಕಿದಲ್ಲಿಗೆಲ್ಲ ಕಟ್ಟಿಕೊಂಡು ಬಂದಿದ್ಯಾ? ಯಾಕೆ ನನಗೆ ಬೇರೆ ಪ್ರಸಂಗದಲ್ಲಿ ಕಟ್ಟಲಿಕ್ಕೆ ಸಿಕ್ಕುವುದಿಲ್ಲ. ಗೊತ್ತಾಗ್ತದೆ ನನಗೆ.
ಅಂದ್ರೆ ಆವಾಗ ಸುಭದ್ರಾ ಕಲ್ಯಾಣ ಪ್ರಕರಣದ ನೆನಪು ಮಾಡು. ಸುಭದ್ರಾ ಕಲ್ಯಾಣ ನನ್ನ ಹೆಂಡತಿಯೊಟ್ಟಿಗೆ ನನಗೆ ಮದುವೆ ಆದ. ನಿನಗೆ ಹೆಂಡತಿ ಆದ ಯಾವಾಗಲೋ? ಮದುವೆ ಆದ ಮೇಲೆ ಹೆಂಡತಿ ಆದಲ್ಲೋ? ನಾನು ಪ್ರೀತಿಸಿ ಪ್ರೇಮಿಸಿ ಮದುವೆಯಾದ. ಅದಾದ್ಮೇಲೆ ವಿಚಾರ. ನಾನು ಮದುವೆ ಆಗುವುದಕ್ಕಿಂತ ಮೊದಲೇ ಅವಳು ನನಗೆ, ನಾನು ಅವಳಿಗೆ ಅಂತ ತೀರ್ಮಾನ ಆಗಿದೆ. ಹೇಳಿದ ಮಾತಕ್ಕೆ ಮದುವೆ ಆಗುವುದಿಲ್ಲ. ರೈವತಕ ಪರ್ವತದ ಜಾತ್ರೆಯ ಸಮಯದಲ್ಲಿ ನಾನು ಅವಳನ್ನು ಕಂಡಿದ್ದೆ, ಅವಳು ನನ್ನನ್ನು ನೋಡಿದ್ರು. ಮೊದಲ ನಡೆಯಿತು ನಾನು ಮೊದಲೇ ನೋಟಗಳೆರಡು ಒಂದಾಗಿ ಇದನ್ನು ಎಲ್ಲರೂ ನೋಡಿ ನಾನು ಅವಳಿಗೆ ಗಂಡ ಅಂತ ಒಂದು ಅದಾದಲ್ಲಿ ತೀರ್ಮಾನ ಆಗಿದೆ. ಅದು ಬಿಟ್ಟು ನಾನು 2ನೇ ಅಧ್ಯಾಯದ ಬಗ್ಗೆ ಹೇಳ್ತಾ ಇದ್ದೇನೆ. ಮದುವೆ ಬಗ್ಗೆ ಗಂಡಾರಂತ ನೀನು ಇದನ್ನೆಲ್ಲ ಬೆಚ್ಚಿ ಆ ಗಡ್ಡ ಕಟ್ಟಿಕೊಂಡು, ಜುಟ್ಟು ಕಟ್ಟಿಕೊಂಡು, ಮೀಸೆ ಕಟ್ಟಿಕೊಂಡು, ಯಾವ ವ್ಯವಸ್ಥೆ ಕಟ್ಟಿಕೊಂಡು ಕೈ ಎರಡು ಹೀಗೆ ಹಿಡಿದು ನೆತ್ತಿಗೆ ಗುದ್ದಿದ್ರೆ ಉಂಟಲ್ಲ, ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ. ನಾನು ಗಡ್ಡ ಕಟ್ಟಿದ್ದ, ಮತ್ತೆ ಎಂತದ್ದು? ನಾನು ಜುಟ್ಟು ಕಟ್ಟಿದ್ದ, ಮತ್ತೆ ಎಂತದ್ದು? ಬೆಳೆದದ್ದನ್ನು ಬೆಳೆದದ್ದು. ಗಡ್ಡ ತೆಗೆಯದೇ ಇದ್ರೆ ನಾಳೆ ನಿನಗೂ 1 ತಿಂಗಳಾದ್ರೆ ಬರ್ತದೆ. ನಾನು 7-8 ತಿಂಗಳಿನಿಂದ ತೀರ್ಥಯಾತ್ರೆಯಲ್ಲಿ ಇರುವ ಕಾರಣ ಬೆಳೆದ ಗಡ್ಡವನ್ನು ತೆಗೆಯದೇ ಇದ್ದದ್ದರೆ ನೀನು ಗಡ್ಡ ಕಟ್ಟಿ ಬಂದವ ಅಂತ ಹೇಳ್ತೀಯಲ್ಲ. ಮತ್ತೆ ಛದ್ಮವೇಷವಾದ ಅಲ್ಲಲ್ಲಿ ಜಾರಿ ನೋಡಿದ್ದೆ ನಾನು. ಹೌದು, ಜಾರಿದ್ದು ನೋಡಿದ್ದು. ಸುಭದ್ರ ಕಲ್ಯಾಣಕ್ಕೆ ಬೇಕಾಗಿ ಕಾವ್ಯವಸ್ಥೆ ಮಾಡಿಕೊಂಡು ವಸ್ತ್ರ ಅಲ್ವಾ, ಮತ್ತದು ಉಟ್ಟ ಬಟ್ಟೆ ಬಣ್ಣ ಹೋಗಿ ಕಾಷಾಯ ಬಣ್ಣಕ್ಕೆ ತಿರುಗಿದ್ದದು. ಸಿರುಗಿದ್ದು ಎಲ್ಲ ಗೊತ್ತು ನನಗೆ. ಅಲ್ಲಿ ಬಂದು ಕುಳಿತು ಸುಭದ್ರೆ ಕಲ್ಯಾಣವಾಗುತ್ತದೆ ವೇಳೆಯಲ್ಲಿ ಸುಭದ್ರೆಯನ್ನು ಕಲ್ಯಾಣ ಮಾಡಿ ಕೊಟ್ಟವ ಕೃಷ್ಣ. ಹೌದು, ಗಲಾಟೆ ಜೋರಾಗುವ ಸಂದರ್ಭ ಬಂತು. ಆಗ ಕೃಷ್ಣ ಕರೆದು ಹೇಳಿದ್ದು, ದಾರುಕೇಶ್ವರವರೇ, ದಾರುಕೇಶ್ವರವರು ಅವನಾದ್ರೂ ನಾನು ಹಾಗೆ ಮಾತಾಡ್ತಾನೆ. ನನ್ನನ್ನು ಕೇಶವರವರು ಅಂತ ಹೇಳಿದ ದಾರುಕ ಸೇರಿಸಿದ್ದಾರೆ. ಮರ್ಯಾದೆಯ ಪ್ರಶ್ನೆ. ಈಗ ಮರ್ಯಾದೆ ಹೋಗುವ ಕಾಲ ಬಂದಿದೆ. ಎಲ್ಲರದ್ದು ಜಾತವರದು. ಈ ಕ್ಷಣವೇ ರಥದಲ್ಲಿ ಕುಳಿಸಿಕೊಂಡು ಅರ್ಜುನ ಮತ್ತು ಸುಭದ್ರೆಯನ್ನು ಗಡಿ ದಾಟಿಸಬೇಕು. ಇಷ್ಟು ನೀನು ಮಾಡುತ್ತ, ಅದಕ್ಕೆ ಬೇಕಾಗಿ ನಿಮ್ಮನ್ನು ಗಡಿ ದಾಟಿಸಿಕೊಂಡು ಹೋದವ ನಾನು. ಆ ಉಪಕಾರ ಸ್ಮರಣೆ ಉಂಟೇನೋ ನಿನಗೆ. ಒಂದು ಪ್ರಸಂಗ ಪಠ್ಯದಲ್ಲಿ ನಿನಗೆ ಬೇಕಾದಷ್ಟೇ ಓದಿದ್ರೆ ಸಾಲದು. ಅದರ ಕೊನೆಯ ಪುಟದಲ್ಲಿ ಬಲರಾಮನಿಗೂ ಕೃಷ್ಣನಿಗೊಂದು ಸಂಭಾಷಣೆ ನಡೆದಿದೆ. ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಏನಿತು. ಇದೆಲ್ಲ ಬಾಯ್ಪಾಠ ಮಾಡ್ಲಿಕ್ಕೆ ಆಗ್ತದಲ್ಲ ನಿನಗೆ? ಇಲ್ಲಿ ಬಾ. ಎಂತದ್ದು? ಬಲರಾಮ ಕೋಪದಿಂದ ಏಳುವಾಗ ಕೃಷ್ಣ ಕೆಲವು ವಾಕ್ಯಗಳನ್ನು ಹೇಳಿ ಬಲರಾಮನನ್ನು ಸಮಾಧಾನ ಮಾಡಿದಲ್ಲ. ಹೌದು, ನೋಡು ಆ ಪುಟ ಹೇಳು. ಹೇಳ. ಹೆಡ್ಡ ಗಣಗಾಂಪ ಸಗಣಿ ಮಂಜ ಹೇಳ. ಬಲರಾಮ ಹೇಳಿದ ಮಾತು ಕೃಷ್ಣನಿಗೆ. ಬಲರಾಮ ಉವಾಚ. ಹೌದು, ಬಲರಾಮ ಹೂವಾಚ ಗೊತ್ತುಂಟು ನನಗೆ. ಕೃಷ್ಣ ಹೂವಾಚ ಏನು ಹೇಳು? ಬಲರಾಮ ಹೇಳಿದ್ದು, ಕೃಷ್ಣ ಕೇಳಿದ್ದು. ಅವರ ವಿಷಯ ನಮಗೆ ಯಾರ್ಯಾರ ವಿಷಯ ನಾವು ಮಾತಾಡಬಾರ್ದು. ನೀನು ಯಾರ್ಯಾರ ಮುಂದೆ ಬಾ. ನಿನಗೆ ಗೊತ್ತಿಲ್ಲದೆ ಇದ್ರೆ ತಿಳ್ಕೊ. ನೀವು ಈ ಕಾಲದಲ್ಲಿ ನಾವು ಹೆಣ್ಣನ್ನು ವಿಕ್ರಯ ಮಾಡುವಂತಹ ವಂಶದಲ್ಲಿ ಹುಟ್ಟಿಕೊಂಡವರು. ನಮ್ಮ ಸುಭದ್ರೆಯನ್ನು ಮತ್ತೊಬ್ಬನಿಗೆ ವಿಕ್ರಯಿಸಿದ್ರೆ ನಮ್ಮ ತನ ಎನ್ನುವುದು ಪ್ರಪಂಚದಲ್ಲಿ ಸ್ಥಾಯಿಯಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕ್ಷತ್ರಿಯ, ಜಾತಿ ಕ್ಷತ್ರಿಯ ನಮ್ಮ ಹೆಣ್ಣನ್ನು ಎತ್ತಿಕೊಂಡು ಹೋದಾದ್ರು, ಅಪಹರಿಸಿದ್ದಾದ್ರೂ ಸೇರಬೇಕಾದಲ್ಲಿಗೆ ಸೇರಿದ್ದಲ್ಲ. ಪಾಂಡವರು ಅನ್ಯರಲ್ಲ, ನಮಗೆ ಬಹಳ ಬೇಕಾದವರು. ಚಂದ್ರವಂಶ ವರಿಷ್ಠನಾಗಿರುವಂತಹ ಪಾರ್ಥ ಮಹಾಶಯನ ಕೈ ಹಿಡಿದು ನಮ್ಮ ಸುಭದ್ರೆ ಪುಣ್ಯ ಮಾಡಿದಳು. ಇಂತಹ ಸಮಾಧಾನದ ವಾಕ್ಯವನ್ನು ಹೇಳಿದ್ದರಿಂದಲೇ ಕೃಷ್ಣ ವಾಕ್ಯಕ್ಕೆ ಬಲರಾಮ ತಣ್ಣಗಾದ. ಪಾರ್ಥ ಪಾರ್ಥ ಪಾರ್ಥ, ಈ ವಿಷಯ ನನಗೆ ನನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಗೊತ್ತಿದ್ದೆ ಹೇಳು ಅಂತ ನಿನ್ನಲ್ಲಿ ನಾನು ಹೇಳಿಸಿದ್ದು. ನಾನು ಇಂಥದ್ದು 1000 ಬಲ್ಲೆ. ದೊಡ್ಡ ಸಂಗತಿ ಅಲ್ಲ. ನಾನು ನಿನ್ನಲ್ಲಿ ಏನಾದ್ರೂ ನಮ್ಮನ್ನು ರಥದಲ್ಲಿ ಓಡಿಸಿದವ, ನಮ್ಮ ಮನೆಯಲ್ಲಿ ಆ ಮದುವೆ ಪ್ರಕರಣದಲ್ಲಿ ಮೂಗಿಗೆ ಕೈ ಹಾಕಿದ್ರೆ ಅಗುಳು ಸಿಕ್ಕುವಷ್ಟು ಉಂಡವ, ನಮ್ಮಿಂದ ಕೃತಜ್ಞತಾಪೂರ್ವಕವಾಗಿ ಏನೋ ಸಂಬಳವನ್ನು ಹೊಂದಿದವ, ನಮ್ಮ ಚಾಕರಿಯವ ನೀನು, ನಮ್ಮ ಮನೆಯಲ್ಲಿ ಊಳಿಗೆಕ್ಕಿರುವವ. ನಿನಗೆ ಹೊಡೆದು ಬಡಿದು ಏನಾಗ್ಬೇಕು? ಬೇಡ. ನೀನು ಎಷ್ಟು ದೊಡ್ಡವನಾದ್ರೂ ನಮ್ಮ ಕೆಲಸದವನಲ್ವೇನೋ. ನಿನ್ನಲ್ಲಿ ನಾನು ಮಾತಾಡುವುದಿಲ್ಲ. ಯಾಕಂದ್ರೆ ನಿಮ್ಮನ್ನೆಲ್ಲ ಹಾಳು ಮಾಡಿದ ಒಬ್ಬ ಇದ್ದಾನೆ, ಆ ಧರ್ಮಕ್ಕೆ ಹುಟ್ಟಿದವ, ಅಧರ್ಮರಾಯ. ಆ ಧರ್ಮರಾಯ ಅಲ್ಲ, ಆ ಧರ್ಮರಾಯನ ಸುದ್ದಿಗೆ ಹೋಗಬೇಡ. ಅವನ ಅಪ್ಪನ ಸುದ್ದಿಗೆ ಹೋದಿಲ್ಲ ನಾನು. ಅವ ಎಲ್ಲಿದ್ದಾನೆ? ಅದು ಒಳ್ಳೇದು ನಿನಗೆ. ಅದು ಒಳ್ಳೇದು ನಿನಗೆ. ಅವನ ಅಪ್ಪ ಯಾರು ಗೊತ್ತುಂಟು ನಿನಗೆ? ಯಾರು? ಯಮರಾಜ. ಒಬ್ಬ ಪಾಂಡು, ಅವರು ಈಗ ಇಲ್ಲ. ಮತ್ತೊಬ್ಬ ಯಮ. ನೀನು ಯಮನಲ್ಲಿಗೆ ಹೋಗ್ಬೋದು. ಒಳ್ಳೆ ಮೊದಲು ಅವನನ್ನು ಮಾತಾಡ್ತೇನೆ. ಜೀವ ಬಿಡು, ಜೀವ ಬಿಡು.
ನಿರಾಕರಿಸಿದ್ದೇವೆ. ಅದು ನಾವು ನಿರಾಕರಿಸಿದ್ದೇವೆ. ಭೀಮನ್ನು ಹೊಡಿತಾರೆ ಅವರ ಅರ್ಜುನ ಭೀಮಣ್ಣ ಹೊಡಿತಾನೆ. ನನ್ನ ದೇವ, ಹಾ ಅದನ್ನು ನೋಡುವಾಗ ನಿನಗೆ ಏನು ಕಾಣ್ತದೆ? ಅದನ್ನು ಎಂತದ್ದು ಮಾರೆ. ನೀನು ಅದುವೇ ಅದೊಂದು ಪಶುವಿನ ಹಾಗೆ ಕಾಣುವುದಿಲ್ವಾ? ಹೌದೌದು. ನೀನು ಅಲ್ಲಿ ಫಲಕ ನೋಡ್ಲಿಲ್ವಾ? ಹಾ ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳ ಮೇಲೆ ದಯೆ ಇರಲಿ. ನೀನು ಎಲ್ಲಿಯೂ ಓದ್ಲಿಲ್ವಾ? ಓದಿದ್ದೇನೆ. ಒಳ್ಳೆಯದುಂಟು, ನನ್ನನ್ನು ಉಪಯೋಗಿಸಿದ್ದ. ಹೌದು. ಅದನ್ನು ನೋಡಲ್ಲ, ಹಾ ಅವನಿಗೆ ನಾವು ಹೊಡೆಯುವುದು ಬೇಡ. ಅದು ಮಾತು. ಅವನಿಗೀಗ ಒಂದು ನಮ್ಮ ಕಡೆಯಿಂದ ಸನ್ಮಾನ ಆಗಬೇಕು. ಹಾ ಅವ ಆಗ್ಲೇ ಹೇಳಿದ್ದಾನೆ, ಹಾ ಓಲೆಯನ್ನು ಕೊಟ್ಟಿದ್ದೇನೆ, ಹಾ. ಅದಕ್ಕೆ ಉತ್ತರ ಬೇಕು ಅಂತ. ಹಾ. ಆ ಓಲೆಯ ಬಗ್ಗೆ ನೀನು ಕಲಿ. ಆ ಓಲೆಯ ಬಗ್ಗೆ ಏನಾದ್ರೂ ಮಾಡು. ತಂದವನ ಓಲೆಯ ಎಲ್ಲಿಗೆ ಕಟ್ಟುವುದು? ಆಗಲಿದ್ದಮ್ಮ. ಗೊತ್ತಿದ್ಯಾ? ಅಣ್ಣ ನಿಲ್ಲು, ಅವರಿಗೊಂದು ನಾಮ ಹಾಕಬೇಕು ನೀನು. ರಾಮನರಿಗೆ ಮಾರೆ. ಅಲ್ಲಿ ಬಿಚ್ಚಲಿಕ್ಕಂತಲೇ ಜನ ಇದ್ದಾರೆ, ನೀನು ಯಾಕಪ್ಪ ಬಿಚ್ಚಿದ್ದಿ? ಅವ ಯಾರ್ಯಾರದ್ದನ್ನೆಲ್ಲ ಕಟ್ಟಿಕೊಂಡು ಏನೆಲ್ಲ ಮಾಡ್ತಾನೆ, ಪೂರ್ತಿ ತೆಗೆಯುವುದು ಬೇಡ. ಅದು ನಾಮ ನಾಮ ಎಲ್ಲಿಯ ಪ್ರಸಾದ? ಅಣ್ಣ, ನಿನ್ನ ಲೆಕ್ಕದಲ್ಲಿ ನಾಮ ಹಾಕಿದೆಯಲ್ಲ, ನಿನ್ನ ಪರವಾನಗಿಯ ಮೇಲೆ ನನ್ನ ಲೆಕ್ಕದಲ್ಲಿ ಒಂದು ಸೇವೆ ಮಾಡ್ತೇವೆ. ಆಯ್ತು, ಬೇಕಾ ಪುಣ್ಯಾತ್ಮ. ನೀನು ಬೇಸರ ಮಾಡಬಾರ್ದು. ಇನ್ನು ನಾನಿದ್ದ ಊರಿಗೆ ಈ ವರ್ಷ ಇರುವೆ ಬರಲಿಕ್ಕಿಲ್ಲ. ಎಲ್ಲ ದೂತ. ಓ, ಅವನಲ್ಲಿ ಕೇಳಣ್ಣ, ಯಾರು ಕಳಿಸಿದ್ದು ಅಂತ ಕೇಳ. ಯಾರು ಕಲಿಸಿದ್ದು? ಅದು ಕೃಷ್ಣದೇವರು ಕಳಿಸಿದ್ದು. ಓಹೋ, ಇನ್ನು ಹೋಗಿ ಆ ಗೋವಳನಿಗೆ ಹೇಳು, ಅವನು ಕೃಷ್ಣನಲ್ಲ. ಹೌದು, ಅವರು ಕೃಷ್ಣನೇ. ಏ, ಅವನಪ್ಪ ವಸುದೇವನೂ ಅಲ್ಲ. ಅಪ್ಪನ ಬದಲು ಮಾಡ್ಲಿಕ್ಕೆ ಅಪ್ಪ ಅವರು. ನನ್ನ ವಾಕ್ಯ ಮುಂದುವರಿಸಲಿಕ್ಕೆ ಬಿಡು. ಅವನನ್ನ ಬಲರಾಮನೂ ಅಲ್ಲ. ಅವರ ಅಣ್ಣ ಬೇರೆ ಇಲ್ಲ, ಅವರು ಏ, ಅವನಮ್ಮ ದೇವಕಿಯೂ ಅಲ್ಲ. ಆ ಶಂಭುವೇ ಬಂದರು ನಾವೈವರು ಬೆದರುವವರಲ್ಲ. ನಾವೈವರು ಏಕಮತವನ್ನು ಹೊಂದಿದ್ದೇವೆ. ಅಚ್ಯುತನಿಗೆ ಹೆದರಿ ಗಯನನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಇಲ್ಲ ಇಲ್ಲ, ಹೋಗು, ನಡೆ ಅಧಮ. ಅಣ್ಣ, ಒಂದು ವಿಷಯ ಉಂಟು. ಹಾ, ಯಾವ ಯಾವ ರೀತಿಯ ಸನ್ಮಾನ ಉಂಟಪ್ಪ. ಇದೆಲ್ಲ ಒಂದೊಂದೇ ಜಾರ್ತದೆ. ಯಾರು ಹಾಗೆ ನೀನು ಮಾಡಿದ್ದು? ನಾನು ಕೃಷ್ಣನ ಹತ್ರ ಹೇಳಿದ್ದೇನೆ, ಹೋದ ಹಾಗೆ ಬರುವುದಿಲ್ಲ ಅಂತ. ಅಣ್ಣ, ಇದನ್ನೊಂದು ಎತ್ತಿ ಅವನ ಹೆಗಲಿಗೆ ಹಾಕು. ಆಯ್ತಾ? ಹಾ, ಈಗ ಅಷ್ಟೇ ಸಾಲದು. ಈಗ ಅವನ ಅಣ್ಣ ಯಾರು, ಅವನನ್ನು ಕಳಿಸಿದವ ಯಾರು ಅಂತೆಲ್ಲ ಕೇಳಿದೆಯಲ್ಲ. ಹಾ, ಅವನ ಕೃಷ್ಣನಲ್ಲಿ ಅವ ಹೇಳಬೇಕು ಅಂತ ಇದ್ರೆ ಹಾ. ನೀನೊಂದು ಹತ್ತು ಮುದ್ರೆ ಕೊಡಬೇಕು. ಹಿಂದೆ ತಿರುಗಿಸಿ ಹಾ. ಒಂದು ಮೆಟ್ಟು, ಆಗ ಸರಿಯಾಗ. ಇನ್ನು ಇದನ್ನು ಹಿಡಿ, ಹೋಗುವ ನಾವು. ಹೋಗು. ಇನ್ನೆಲ್ಲ ಆಯ್ತಲ್ಲ, ಸಾಕು. ಇನ್ನು ಬೇಕಾದ್ರೆ ಬರುವ, ಹಾ. ಆಯ್ತಾ? ಬಡಿ ಬಡಿ. ಬಿಳಿ ಮೂಲ ಅದು ಬಿಳಿ ಮೂರಲ್ಲ, ಮೂರು ಬಿಳಿ. ಒಂದು ಹುಟ್ಟಿ ಹಾಕಿ ಒಂದು ಕಣ್ಣು ಇಳಿ. ನಿನಗೂ ಅಷ್ಟು ಉಂಟಲ್ವ? ಅಲ್ಲ ಆವತ್ತಿಲ್ಲ ಬಡಿಲಿಕ್ಕೆ ಈಚೆ ಬೇಕು. ನಿನಗೆ ತಪ್ಪಿದೆ. ಯಾವ ಬದಿಯಾದ್ರು ಬಡ್ದರಾಯ್ತು. ಕೃಷ್ಣ, ಹಾಗಾಗಿ ನಿನಗೆ ಒಂದು ನಮಸ್ತೆ ಅದು. ಈ ಮುಖ ನೋಡಿದ ಪರಿಚಯ ಉಂಟೆ? ಅಲ್ಲ, ನಿನಗೆ ಈ ರೀತಿ ಯಾರು ಬಹಳ ಚಂದ ಮಾಡಿ ಕಳಿಸಿದ್ದಾರೆ? ಅದು ಎಂತದ ಇದೆಲ್ಲ? ಅದು ಸನ್ಮಾನ.
ಈಗೊಂದು ಸನ್ಮಾನದ ವಿಧಿಯಲ್ಲಿ ಆದರೂ ಉಂಟು. ನಾನು ಬಹಳ ಸನ್ಮಾನ ನೋಡಿದ್ದೇನೆ ಮತ್ತು ಮಾಡಿದ್ದೇನೆ. ನಿನಗೆ ಈ ಸಲ ಒಂದು ಒಳ್ಳೆ ಸನ್ಮಾನ ಮಾಡಬೇಕು, ಸಂಧಾನ ಮಾಡಿ ಬಂದಂತ ಕಾಯ್ತಾ ಇದ್ದೆ. ಮೊದಲೇ ಆಯ್ತು, ಗೊತ್ತಾಯ್ತು. ದೇವ ಸಂಕಲ್ಪ ಏನು ಮಾಡೋದು. ನಾನು ಅಲೆದಾಡಿ ಬರಬೇಕು ಅಂತ ಮಾಡಿದ ಅಲೆ ನಾನು ಹೇಳಲಿಲ್ಲ ಹೋದ ಹಾಗೆ ಬರುದಿಲ್ಲ ಅಂತ. ನನ್ನನ್ನು ಈ ರೀತಿ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ರು. ಅಲ್ಲ ಕರೆಸಿದ್ದ ಹೌದು, ನಾನು ಕರೆಯಿದ್ರೆ ನೀ ಬರ್ತೀಯಾ? ಅಲ್ಲ ನಿನ್ನ ಸೇವೆ ಇನ್ನು ಮುಂದೆ ಬೇಕಿಲ್ಲ. ನಮ್ದು ಸೇವೆ ಇವತ್ತಿಗೆ ಆಯ್ತು. ಏನಾಯ್ತು? ಆ ಭೀಮ ಮಾರ ಭಯಂಕರ ಅದಿಲ್ಲ, ಕೃಷ್ಣನ ಸ್ಪರ್ಶದಲ್ಲಿ ಎಲ್ಲ ಅಲ್ಲಿ ವಾಸಿ ಭಯಂಕರ ಮಾರ. ಮತ್ತೆ ಹಾಗಲ್ಲ ಅದು, ಹಾಗೆ ಯೋಚನೆ ಮಾಡಬಾರ್ದು. ಏನಂತ ಈಗ ಅದು ಇಲ್ಲಿ ಗಯನ ನೋಡುದು. ವಿಷಯ ಕೇಳು. ಅರ್ಜುನ ಇದ್ದಾನಲ್ಲ, ಅವನ ಬಾಯಿಗೆ ಬಂದಾಗ ಮಾತಾಡಿದೆ. ಮಾತಾಡಿದ ಎಂತದ ಹೇಳು ನನಗೆ ಗೊತ್ತಿಲ್ಲ. 99 ಮಾತು ಬರೀ ನನ್ನ ಸುದ್ದಿಗೆ ಬರಲಿಲ್ಲ. ಮತ್ತೆ ಮಾತಾಡಲಿಲ್ಲ. ಎದರಿದ ಯಾಕೋ ಮಾತಾಡಲಿಲ್ಲ. ನನಗೆ ಮತ್ತೆ ಕೆರಳಿತ್ತು. ನಿನ್ನ ಜೀವನದಲ್ಲಿ ಮಾತಾಡಿ ಪ್ರಯೋಜನ ಅಂತ. ಅವೈತಲ್ಲ ಒಬ್ಬ ಧರ್ಮಕ್ಕೆ ಕೊಟ್ಟು ಧರ್ಮರಾಯ. ಅವನಲ್ಲಿ ಮಾತಾಡಬೇಕು. ಅವನಲ್ಲಿ ಹಾಗೆ ಹೇಳಿ ಅವನಲ್ಲಿ ಮಾತಾಡಲಿಲ್ಲ. ಹೋಗಿ ಸೆರಗಿಗೆ ಕೈ ಹಾಕಿದ್ದೆ ಒಂದು ಗೊತ್ತುಂಟು. ಆಗ ಈಗ ಎತ್ತಿಕೊಂಡಪ್ಪ ನೋಡುವಾಗ ನಾನು ಮೇಲೆ ನೇತಾಡ್ತಾ ಇದ್ದೇನೆ. ಅವ ಭೀಮಣ್ಣ ಒಂದೇನ್ ಮಾಡಿದ, ಬಂದು 4 ಮಾತಾಡಿ ಗದೆ ಎತ್ತುವಾಗ ಅರ್ಜುನ ಹೇಳಿದ ದೂತವದೇ ಸರಿಯಲ್ಲ ಅಂತ. ಅದು ನೀತಿ ಅದು. ಆದ್ದರಿಂದ ನಾನು ಬದುಕಿ ಬಂದಿದ್ದೇನೆ. ಗಯ ಬರುದಿಲ್ಲ, ಗಯ ಬರುದಿಲ್ಲ, ಬಿಡ್ಲಿಲ್ಲ. ಅವ್ರು ಹೇಳಿದ್ದ ಅಂತ ಗೊತ್ತಿಲ್ಲ. ಗಯ ಇಲ್ಲದ. ನಾನು ನಿನ್ನ ಬೆನ್ನಾರ ಇದ್ದಾನೆ. ಗಯ ಇಲ್ಲ, ನನಗದು ಗಾಯ 4 ಆಗಿದೆ. ವ್ಯವಸ್ಥೆ ಮಾಡ್ತಾನೆ. ಒಳಗೆ ಹೋಗಿ ಉಗ್ರಾಣಿಯನ್ನು ನೋಡು. ಇನ್ನು ಕರಿಬೇಡ ಕೃಷ್ಣ ಆಯ್ತಾ? ಉಗ್ರಾಣಿ ಅಲ್ಲ ಬಿಡಲಾಗಬೇಕಲ್ಲ. ಹೌದು ಹೌದು, ವ್ಯವಸ್ಥೆ ಮಾಡ್ಕೊ. ಬೇಡ ಒಳ್ಳೆ ಔಷಧಿ ಹಾಕಿ. ನನ್ನದು ಉಚಿತ ಸೇವೆ. ಔಷಧಿಗೆ ಬೇಕಾದ ಎಣ್ಣೆ ಎಲ್ಲ ಬಲ್ಲವರೇ ಬಲ್ಲರು ಬೆಲ್ಲದ ರುಚಿಯ. ಅಲ್ಲ ನಾಲ್ಕು ಬಿದ್ದರಿಗೆಲ್ಲ ಒಳಗೆ ಬರ್ತದ. ಅಲ್ಲ ಇನ್ನೊಮ್ಮೆ ಬೇಕಾಗಿತ್ತು ಕೈ. ಆಯ್ತಲ್ಲ, ತಲೆಯಲ್ಲಿ ಇಟ್ಟು ಸ್ವಲ್ಪ. ಆದ್ದರಿಂದ ಓಲೆಯಲ್ಲೇ ಬರೆದಿದ್ದೇನೆ, ದಾರುಕನ ವಶಕ್ಕಿದ್ದ. ಆಯ್ತಲ್ಲ, ಅವನಿಗೆ ವ್ಯವಸ್ಥೆ. ಅವನ ಗರ್ವವು ಇಳಿಯಿತು. ಇನ್ನೊಬ್ಬ ಇದ್ದ ನಮ್ಮಲ್ಲಿ ಗರ್ವಿತನಾಗಿ, ಅವನನ್ನು ಮಾತಾಡಿಸಬೇಕು, ಅವನ ರಾಜಮುದ್ರೆ ಬೀರಬೇಕು. ಆ ಕಡೆಗೆ ಸಾಕು. ಸ್ಥಳ ಅರಾವತಿಗೆ ಯಾರೆಂದುಕೊಂಡಿದ್ದೀರಿ? ನಾನೇ ಸರಿ, ನಾನೇ ಸರಿ. ಕಾರ್ಯ ಅನೇಕವಿದೆ, ಆಲಿಸಬೇಕು.
ನಿತ್ಯಾನೇಕಗಳನ್ನು ತೀರಿಸಿಕೊಂಡು ವಾರಾವತಿಯ ಉಡ್ಡಾಲಗ ಸಭಾಸ್ಥಾನವನ್ನು ವೇಷಿಸಿದ್ದೇನೆ. ಆಹಾ, ಹೊಗಳಿಕೆ ಅದು ಕೇಳಿ ಬರ್ತಾ ಇದೆ. ಮಂದಿ ಮಾಗಾದರು ಹೊಗಳು ಭಟರು ಪರಿಪರಿಯಾಗಿ ಹೊಗಳುತ್ತಾ ಇದ್ದಾರೆ. ಅರಸ ಬಲಭದ್ರ ದೇವರಿಗೆ ಜಯವಾಗಲಿ, ಶುಭವಾಗಲಿ ಎಂಬ ಹಾಗೆ ಮನಸ್ಸಿಗೆ ಅತ್ಯಾನಂದವೇ ಆಯಿತು. ಗರ್ಭದಿಂದ ಗರ್ಭಕ್ಕೆ ಸಂಕ್ರಮಿಸಿದ ಕಾರಣಕ್ಕಾಗಿ ಸಂಕರ್ಷಣ ನೆನೆಸಿಕೊಂಡಿದ್ದೇನೆ. ಮುಸಲವನ್ನು ಆಯುಧವಾಗಿಸಿದ್ದರಿಂದ ಮುಸಲಧರ, ಫಲವನ್ನು ಧರಿಸಿದ್ದರಿಂದ ಫಲಧರನೆಂಬ ನಾಮಾಂಕಿತವುಳ್ಳವನಾಗಿದ್ದೇನೆ. ಹೌದಲ್ಲ, ಒಂದು ಕಾಲಕ್ಕೆ ಹೇಗಿತ್ತು, ಯಾದವರಿಗೆ ರಾಜತ್ವವಿಲ್ಲ ಎಂಬ ಶಾಪವಾಕ್ಯವು ನಮ್ಮ ವಂಶಕ್ಕಂಟಿತ್ತು. ಆದರೆ ನಾನು ಹಾಗೂ ಅನುಜನಾದಂತಹ ಕೃಷ್ಣನು ಅಲ್ಲಲ್ಲಿ ಹರಿಯಂಚಾಗಿ ಹೋಗಿದ್ದ ಯಾದವರನ್ನೆಲ್ಲ ಕೂಡಿಕೊಂಡು ನಾರಾಯಣಿ ಸೇನೆಯನ್ನು ಕಟ್ಟಿದೆವು. ಹಿಂದೆ ಚರಿತ್ರೆಯಲ್ಲಿ ಇಬ್ಬರು ರಾಮರು ಆಗಿ ಹೋದರಂತೆ. ಪರಶುರಾಮ ತದನಂತರ ತನ್ನ ಶಕ್ತಿಯನ್ನು ರಾಮನಿಗಿತ್ತು ಕೊಟ್ಟು ಹೋದ. ಆ ರಾಮನಾದರೂ ತ್ರೇತಾಯುಗದಲ್ಲೇ ಚರಿತ್ರೆಗೆ ಸೇರಿ ಹೋದ. ಆದರೆ ಈ ರಾಮ ಹಾಗಲ್ಲ, ಬಲವುಳ್ಳವನು. ಹಾಗಾಗಿಯೇ ಬಲರಾಮನಾಗಿ ಮೆರೆಯುತ್ತಾ ಇದ್ದೇನೆ. ಎಂದಿನಂತೆ ಒಡ್ಡಾಲಗನಿದ್ದ ಕಾಲಕ್ಕೆ ಎಲ್ಲಿದ್ದಾನೆ ಕಾಡ್ತಾ ಇಲ್ಲ. ಎಂತ ಅವನದ್ದೇ ಗೈರು ಹಾಜರಿ. ನಿತ್ಯವೂ ಇದೆ ಹಣೆ ಬರ. ಸಮಯ ಪಾಲನೆ ಎಂಬ ಪ್ರಜ್ಞೆ ಇಲ್ಲ ನನ್ನ ತಮ್ಮನಿಗೆ. ಬರಲಿ ಬರಲಿ, ನಿರೀಕ್ಷೆ ಇರುತ್ತೇನೆ. ಏಯ್, ಸಮಯ ಪ್ರಜ್ಞೆ ಇಲ್ವೇನೋ ಕೃಷ್ಣ? ಸರಿಯಾಗಿ ನೋಡು, ಸಭೆಯನ್ನೊಮ್ಮೆ ವೀಕ್ಷಿಸು. ಬಣ್ಣ ಕುಂದಿದ ಚಿನ್ನದಂತಾದೆ. ಪರಿಸ್ಥಿತಿ ಹಾಳಾಗಿದೆ. ಹೌದಲ್ಲ, ಶಯನ ಪ್ರಕರಣದಲ್ಲಿ ಬಹಳ ಮುಂದೆ ಹೋಗಿ ಆಗಿದೆ. ಹಾಗಾಗಿ ಈಗ ಸಂಧಾನಕ್ಕಾಗಿ ಇಬ್ಬರನ್ನ ಕಳಿಸಿ ಸುಭದ್ರೆ ಹೋದಳು. ಹೌದೇ? ನೀರಿಗೆ ಕರಗಿ ಗಂಡ ಬರ್ತಾನೆ ಅಂತ ಕಾದೆ ಬರಲಿಲ್ಲ. ಸರಿ, ದಾರುಕನನ್ನು ಕಳಿಸಿಕೊಟ್ಟೆ, ಸಂಧಾನವನ್ನು ಮುರಿದ. ಓಹೋ, ಆದದ್ದರಿಂದ ಹೋಗಿ ಬಂದ ದಾರುಕನಲ್ಲಿ ಹೇಳಿ ಕಳಿಸಿದ್ದಾರೆ. ಏನು ತಮ್ಮ? ಕೃಷ್ಣ ಅಲ್ಲ, ಅಣ್ಣ ಬಲಭದ್ರ ಅಲ್ಲ. ನನ್ನ ಹಾಗೆ ಬಲಭದ್ರ ಏನು ಮಧ್ಯಾಹ್ನ ನಂತರ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆ ಮುದುಕಿಯ ಗಂಡನೊಂದು ಕೈ ನೋಡ್ತೆ, ಏನು ಮಾಡಿ ನುಡಿಗಳನ್ನಾಡಿದನೆ. ಕೃಷ್ಣ ಏನು ಅಣ್ಣ ಬಾಲಭದ್ರ. ನನ್ನ ವಿಚಾರವಾಗಿ ಹೌದಲ್ಲ, ಅಲ್ಪತನದ ಮಾತುಗಳನ್ನಾಡಿದ್ದಾನೆ. ಏನು ಮಾಡೋಣ? ಏಯ್, ಕೇವಲ ಬಾಯಿ ಮಾತಿನಲ್ಲಿ ಆಡುತ್ತಾ ನಾವಿಲ್ಲಿ ಉಳಿದು ಬಿಟ್ಟರೆ ಅವನ ಸಕ್ಕು ಮರೆಯಲು ಸಾಧ್ಯವಿಲ್ಲ. ಸಾಗುವುದೇ? ಹೌದಲ್ಲ, ಸೇನೆ
ಆಗಿದೆ. ಯುದ್ಧಕ್ಕೆ ಹೊರಡುವಲ್ಲಿ ನಿಮ್ಮ ಅಭಿಪ್ರಾಯ ಏನು? ನೀನಿದ್ದೀಯ ಆಗಲಿ, ನೀನೇನು ಹೇಳ್ತೀಯ? ಪ್ರಭು ಬಿಡು, ಈಗ ವಿಚಾರ ನಾವಿದ್ದೇವೆ, ಸರಿ, ನೀನು ಸರಿ. ಚಿಂತಿಸಬೇಡ. ಆಗಲಿ, ಅತ್ಯಂತ ಹರ್ಷವಾಯಿತು. ಇನ್ನು ತಡಮಾಡು. ಏನು ಹೀಗೆ ತಮ್ಮ? ಎಲ್ಲರೂ ಒಬ್ಬೆ ಹಾಕಿ ಹೋದ್ರೆ ತಂಗಿಗೆ ಎಚ್ಚರ ಆದ್ರೆ ಕಷ್ಟ ಆಗ್ತದೆ. ಹೌದಲ್ಲ ತಮ್ಮ, ಏನು ಮಾಡೋಣ? ಬೇಡ, ಮಾರಿಗುಡಿಯಲ್ಲಿ ಪೂಜೆ ಅಂತ ಹೇಳಿ ಮಾರಿಗುಡಿ. ಏ, ಅದು ಮೊನ್ನೆ ಅಷ್ಟೇ. ಇದು ಅದು ಮೇಲಿನ ಮಾರುಗುಡಿ, ಸರಿ. ಕೆಳಗಿನ ಮಾರುಗುಡಿ. ಆಗಲಿ ಆಗಲಿ ತಮ್ಮ, ಹೋಗ್ಲಿ, ಸೇವೆ ಮಾಡೋಣ. ಸೇನೆಯನ್ನು ಸಜ್ಜುಗೊಳಿಸಿದ್ದಾಗಿದೆ. ಸಾತ್ಯಕಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಸೇನಾ ಮುಂಚೂಣಿಯಲ್ಲಿ ನಮ್ಮ ಅಣ್ಣನಿದ್ದಾನೆ. ಎದುರಿಸುವುದಕ್ಕಾಗಿ ಮುಂದೆ ಸಾಗುತ್ತೇನೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ಯಾದವ ಸೇನೆ ಮುತ್ತಿದೆ ಎನ್ನುವುದು ತಿಳಿವಿಗೆ ಬಂತು. ಹಾಗಾಗಿಯೇ ಅನುವರಕ್ಕೆ ನಾನು ಸಿದ್ಧನಾಗಿ ನಿಂತಿದ್ದೇನೆ. ಆದರೆ ಒಂದು ವಿಮರ್ಶೆ ಬೇಡವೇ? ಯಾರಲ್ಲಿ ಯುದ್ಧ? ಕಾಯದುಳಿದರೆ ಸೋಮಕುಲ ಕದು ಅಪಖ್ಯಾತಿ, ಸೋಮಕುಲ ಕೀರ್ತಿ ಬಹುದೆನುತ ವಾಯುಭುಜ ಗಯನರು
ನನಗೆ ಕ್ಷತ್ರಿಯನಾಗಿ ಕರ್ತವ್ಯ. ಆದರೆ ಕೃಷ್ಣನಿಂದ ನಾನು ಗಯನನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಳ್ಳಬೇಕು. ಅದಕ್ಕಾಗಿ ನನ್ನ ಸಾಯಕದ ಬತ್ತಳಿಕೆಯೊಳಗೆ ಗಯನ ದೇಹವನ್ನು ಇರಿಸಿ ನನ್ನ ಬೆನ್ನಿಗೆ ಕಟ್ಟಿಕೊಳ್ಳುತ್ತೇನೆ. ನನ್ನ ತಲೆ ಹೋಗದೆ ವಿನಃ ಅವರ ತಲೆ ಹೋಗಲಿಕ್ಕಿಲ್ಲ. ಕೊಟ್ಟ ಮಾತಿಗೆ ಅನ್ವಯವಾಗಿ ನನ್ನ ಪ್ರಾಣ ಇರುವಲ್ಲಿವರೆಗೆ ಅವರಿಗೆ ರಕ್ಷಣೆ ಎನ್ನುವ ನನ್ನ ವಾಕ್ಯ ಶತಸಿದ್ಧವಾಗಿ ಶುದ್ಧವಾಗಬೇಕು. ಅದಕ್ಕಾಗಿ ಸಾಯಕದ ಬತ್ತಳಿಕೆಯಲ್ಲಿ ಕಟ್ಟಿ ನೋಡೋಣ ಯುದ್ಧಕ್ಕೆ ಸಿದ್ಧನಾಗ. ನಡೆದಂತಹ ಘಟನೆ ಒಂದು. ಕೃಷ್ಣಾರ್ಜುನನಿಗೆ ಯುದ್ಧ ಸಂದರ್ಭದ ವಿಚಾರವೆಲ್ಲವೂ ದೂತನ ಮೂಲಕ ತಿಳಿದವರು ನಾವು. ಹೌದು, ಕೌರವರಿಗೆ ಹಗೆಯಾಗಿರುವವ ಆ ಕೃಷ್ಣ ಹಾಗೂ ಅರ್ಜುನ. ಸತ್ಯ. ಸರಿ ಸರಿ, ಅರ್ಜುನನ ಪಕ್ಷವನ್ನು ವಹಿಸಿಕೊಂಡು ನಾವು ಹೋದೆವೆಂದಾದ್ರೆ ನಮ್ಮ ಹಗೆ ತೀರಿಸಿಕೊಳ್ಬಹುದು. ಏನು ನಿನ್ನ ಅಭಿಪ್ರಾಯ?
ಬಂದದಾರ ನಿನ್ನೆ ಸರ್. ಓ ಎಲ್ಲ ಬಾಲಕನೇ ಅತಿ ಆಯ್ತು ನಿನ್ನ ಈ ಆಡಂಬರದ ಮಾತುಗಳು. ಸಾಕು ಮಾಡು ನಿನ್ನ ಈ ಆಟ ಆಡುವಾಗಗಳನ್ನು. 3 ಮಾವಿನ ಹಣ್ಣಿನಷ್ಟಿಲ್ಲ, ಎಷ್ಟು ಮಾತನಾಡುತ್ತೀಯ? ಒಳ್ಳೆಯ ಮಾತಿನಲ್ಲಿ ನನ್ನ ಕಾಲಿಗೆ ಬಿದ್ದು ಶರಣಾಗು. ನನ್ನ ಕರಗಳ ರುಚಿಯನ್ನು ನಿಮ್ಮನ್ನು ಕಾಲು ಹಿಡಿದಿನ ಕಬ್ಬಳಿಸುವಾಗ ತಡೆಯುವರಿಯಾದ
ವ್ಯಾಜವಿದೆಯೇ? ಇಲ್ಲವೇ ಇಲ್ಲ. ಕೃಷ್ಣಾರ್ಜುನರಲ್ಲಿ ಅಲ್ವೇ? ಅವರೇ ಹೊಡೆದಾಡ್ಕೊಳ್ಳಲಿ. ಇದ್ದ ಬನ್ನಿ. ಹಾಗೆ ಎಂತದ್ದು ಬಾವಯ್ಯ? ಅಲ್ಲೋರಿಗೆ ಬಂತಲ್ಲ, ಬಾವ ಬಾವ ಅಂತ ಹೇಳುವವ ಎಲ್ಲವೋ ಕುಂತಿ ಸುತಾನೆ. ಸುತಾನೆ. ಆ ಕುಂತಿ ಎನ್ನುವಳು ನಿನಗೇನೂ ಆಗ್ಬೇಡುವ? ಆಗ್ತಾಳೆ. ಆ ಸಂಬಂಧವನ್ನು ಉಚಿತಗೊಳಿಸಲಿಕ್ಕೆ ನೀನೀಗ ಸಿದ್ಧನಿಲ್ಲ ಅಂತ ಸ್ಪಷ್ಟವಾಯಿತು. ಈಗ ಆ ಸಂಬಂಧವನ್ನು ಹುಡುಕಿ ಬಂದದ್ದು ನೀನಾ ನಾವ? ಯಾವುದಕ್ಕೆ? ಕುಂತಿ ಎಲ್ಲಿದ್ದಾಳೆ ಅಂತ ಹುಡುಕಿ ಬಂದದ್ದು ಅದು ನೀನಾ ನಾವ? ಅದು ಅಂದಿನ ಕತೆ. ಇವತ್ತು ನೀನು ಕಥೆಯ ಮುಖವನ್ನು ದಿನ ದಿನ ಕತೆ ಬದಲಾಗ್ತದ. ನೀನು ಬದಲಾಯಿಸಿತು. ಈಗ ಯುದ್ಧಕ್ಕೆ ಸಿದ್ಧನಾಗಿ ಬಂದಾಗ ಕುಂತಿಗೂ ನನಗೇನು ಸಂಬಂಧ, ಕುಂತಿಗೂ ನಿನಗೇನು ಸಂಬಂಧ ಅಂತ ಗೊತ್ತಿರಬೇಕು. ಹಾಗಾಗಿ ನನ್ನಲ್ಲಿ ಬಹಳ ಸಲುಗೆಯಿಂದ ಯಾರೋ ಒಬ್ಬನಲ್ಲಿ ದಾರಿ ಹೋಕನಲ್ಲಿ ಹೋರಾಡುವ ಹಾಗೆ ಹೋರಾಡುವುದಕ್ಕೆ ಸಿದ್ಧನಾಗಿದ್ದು, ಅಥವಾ ನಮ್ಮನ್ನೇ ಕಾಮ್ಯಕ್ಕೆ ಅವನ ಮನದಲ್ಲಿ ಬಂದು ಯುದ್ಧಕ್ಕಾಗಿ ಆಹ್ವಾನಿಸುವ ಹಾಗೆ ಮಾಡಿದ್ದೀನಿ. ಏನೆಲ್ಲ ಎಂಥವರೆಲ್ಲ ಇದ್ದಾರೆ. ಈ ರೀತಿಯಾಗಿ ನೀನು ತೋರುವ ದರ್ಪ ಏನನ್ನು ಹೇಳುತ್ತದೆ ಬಲ್ಲೆಯ? ಏನು? ನಿನಗೆ ಪಿತ್ತ ನೆತ್ತಿಗೆ ಏರಿದೆ. ಆ ಪಿತ್ತವನ್ನು ಇಳಿಸುವುದಕ್ಕಾಗಿ ಚಕ್ರಪಾಣಿಯಾಗಿ ಬಂದಿದ್ದೇನೆ. ಏನು ಹೇಳುತ್ತೆ? ನಿನ್ನನ್ನು ಶ್ರೀಪತಿ ಎನ್ನುವ ಭಾವದಲ್ಲೇ ಇದು ತನಕ ನಾವು ಪೂಜಿಸಿದವರು, ಅರ್ಚಿಸಿದವರು, ಮೆಚ್ಚಿಸಿದವರು. ದೈವದ ನೆಲಗಟ್ಟಿನಲ್ಲಿ ಪಾಂಡವರು ನಿನ್ನನ್ನು ಶರಣಾರ್ಥಿಗಳು ಎನ್ನುವ ಭಾವದಿಂದಲೇ ಪೂಜಿಸಿದ್ದು. ಆದ್ರೆ ಈಗ ಒಂದು ಅನುಮಾನ ಕಾಣ್ತದೆ ನನಗೆ. ಅಲ್ಲ, ಈಗ ನೀನೇ ಆಡುವ ಮಾತಿನ ಪ್ರಕಾರ ಶ್ರೀಪತಿ ಎಂದೀವರೆಗೆ ಈಗಿನ ಗಳಿಗೆಯಿಂದ ನಂತರ ಇಲ್ಲ. ಕಾರಣ ಉಂಟು. ಏನು? ನೀನು ಅರ್ಘ್ಯ ಕೊಟ್ಟಿಯಾ? ಅದು ಕೊಡುವುದಕ್ಕೆ ಹೊರಟೆ. ಕೊಡ್ಲಿಲ್ವಾ? ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾರಿಗೆ? ಸೂರ್ಯನಿಗೆ. ಯಾವ ರವಿಗೆ ನೀನು ಕೊಡುವುದು? ನನ್ನೊಳಗಿರುವ ರವಿಗೆ. ನಿನಗಿಂತ ದೊಡ್ಡ ರವಿ ಯಾರು? ಹೌದೌದು. ತೇಜಪುಂಜ ಮೂರ್ತಿ ಇತ್ತ ದಿನನ್ನು ಆರಾಧಿಸುವವರು ನಾವು. ಸರಿ. ಯಾಕೆ ಸೂರ್ಯನಿಗೆ ಅರ್ಘ್ಯ ಕೊಡುವುದು? ಅನುಷ್ಠಾನ. ಹೌದಾ? ಈ ಅನುಷ್ಠಾನದಲ್ಲಿ ಅರ್ಘ್ಯ ಜಲ ಕೆಟ್ಟಿತ್ತು ಅಂತಾದ್ರೆ ಮತ್ತೆ ಕೊಡಬಾರ್ದು ಅಂತ ಉಂಟಾ? ನನ್ನ ಅರ್ಘ್ಯ ಜಲದಲ್ಲಿ ಅಂತದ್ದೊಂದು ನಿಯಮ ಇಟ್ಟುಕೊಂಡಿದ್ದೆ. ಕೆಟ್ಟಿತ್ತು. ಕೆಡಿಸಿದವನನ್ನು 8 ದಿವಸದಲ್ಲಿ ಕೊಲ್ತೇನೆ. ಅದ್ಯಾಕೆ? ಒಬ್ಬ ಬದುಕಲಿಕ್ಕೆ ಅವಕಾಶ ಉಂಟು ಅಂತಾದ್ರೆ ಅವ ಬದುಕಲಿ. ಈಗ ಬದುಕಲಿಕ್ಕೆ ಅವನಿಗೆ ಅವಕಾಶ ಉಂಟು ಅಂತ ಇದ್ರೆ 8 ದಿವಸದ ಒಳಗೆ ಕೊಲ್ತೇನೆ ಅಂತ ಪ್ರತಿಜ್ಞೆ ಯಾಕೆ? ಅವ ಬಂದರೆ ಎಲ್ಲಿಗೆ? ತಪ್ಪಾಯಿತು ಅಂತ ಒಪ್ಪಿಕೊಂಡರೆ ಯಾರಲ್ಲಿ? ನೀನು ಹೇಳಬೇಕಿತ್ತಲ್ಲ, ನನ್ನನ್ನು ಶರಣು ಹೊಕ್ಕೆಯಾದರೆ ನಿನ್ನನ್ನು ನಾನು ಕ್ಷಮಿಸ್ತೇನೆ. ಅಲ್ಲ, ಈಗ ನಾನು ಹೇಳದೆ ಹೋದದ್ದು ಶರಣು ಹೋಗುವವರಲ್ಲಿ ಬಳಿಗೆ ಅಲ್ವ? ಅದು ನೀನು ಹೇಳಿ ಅಲ್ವಾ? ಎಲ್ಲರಲ್ಲಿ ಹೋದದ್ದು ಶರಣನಾದ್ರಿಂದ ಅಲ್ಲ. ಅದ ವಾಕ್ಯದಲ್ಲಿ ನೀನು ನಿನ್ನನ್ನು ಬಿಟ್ಟು ಬಾಕಿದ್ದವರನ್ನೆಲ್ಲ ಹೇಳಿದ್ದಿ ಅಂತ. ಎಲ್ಲವೋ ಮೂರ್ಖಾಗ ಮಜ್ಜರ ಗುರುವೇ, ನಿನ್ನ ಕೊಲ್ಲದಿರೆ ದೇವಕಿ ವಸುದೇವನಿಗೆ ಕಂದನಲ್ಲ. ನಿನ್ನ ರಕ್ಷಿಸುವುದಕ್ಕೆ ಭೂಮಂಡಲದಲ್ಲಿ ಯಾರಿದ್ದಾರೆ ಎನ್ನುವುದನ್ನು ನೀನು ಯೋಚಿಸು, ಆಮೇಲೆ ಹುಡುಕು. ಹೌದಾ? ಈಗ ನಿನ್ನನ್ನು ವಿರೋಧಿ ಅಂತ ಬಗೆದ ಮೇಲೆ ಅಥವಾ ನೀನು ವಿರೋಧಿಯವರಿಗೆ ಅಂತ
ಮೇಲೆ ಅವ ಎಲ್ಲಿಗೆಲ್ಲ ಹೋಗಿದ್ದಾನೆ ನಿನಗೆ ಗೊತ್ತಲ್ಲ. ನನಗೆ ಗೊತ್ತಾಗ್ಲಿ. ನಿತ್ಯ ನಿಲುವೆಯಿಂದ ನೋಡಬಹುದಾದಂತಹ ಯೋಗ್ಯತೆ ನಿನ್ನಲ್ಲಿಲ್ಲ. ಆದರೂ ಬರಬೇಕಾದಲ್ಲಿಗೆ ಬರಲಿಲ್ಲ, ಹೋಗಬೇಕಾದಲ್ಲ ಹೋಗಿದ್ದ. ಈಗ ನನ್ನಲ್ಲಿಗೆ ಬಂದ. ಆ. ಯಾರ ಪ್ರೇರಣೆಯಿಂದ ಬಂದ? ಯಾರ ಪ್ರೇರಣೆಯಿಂದ ಬಂದ? ನಾರದರು ಕಳಿಸಿದ್ದಂತೆ. ನಾರದರು ಯಾರು ಜನ? ಯಾರು? ನಿನ್ನ ಜನ. ಓಹೋ. ನೀನು ಮನೆಯಲ್ಲಿ ಕತೆ ಹೇಳುವಾಗ ತಂಗಿ ನಿಶ್ಚಯ ಭರಿಸುವೆ ನಿನಗೆ ನಾರದರನ್ನು ಭರಿಸಿ ಕತೆ ಹೇಳಿಸ್ತಿಯಂತೆ. ಅದು ಕಂಡ ಸಾಕ್ಷಿ ಆದ್ದರಿಂದ ಅವನನ್ನೇ ಕರೆದು. ಅದೇ ನಾರದರು ನಿನ್ನ ಜನ, ನಿನ್ನ ಸೂಚನೆಯಂತೆ ಕೆಲಸ ಮಾಡುವವರು. ಎಲ್ಲೆಲ್ಲೆಲ್ಲ ತಿರುಗಿದ್ರೆ ಅವನಿಗೆ ಆಶಯ ಸಿಕ್ಕುವುದಿಲ್ಲ ಅಂತ ನಿನಗೂ ಗೊತ್ತುಂಟು. ನೀನು ಏನೋ ಒಂದು ಉಪಾಯ ಮಾಡಿ ಪಾರ್ಥನನ್ನು ಈ ಪ್ರಸಂಗದಲ್ಲಿ ಎಳೆಯುವುದಕ್ಕಾಗಿ ನನ್ನ ಕಾಲೆಳೆದದ್ದು. ಇದರಿಂದ ನನಗೆ ಅರ್ಥ ಆಗ್ತದೆ. ಅದಲ್ಲ, ನೀನೇ ದಾರಿಯಲ್ಲಿ ಹೋಗುವ ಮಾರಿಯನ್ನು ಎಳೆತಂದು. ಏನಿಲ್ಲ ಏನಿಲ್ಲ ಏನಿಲ್ಲ. ಇಲ್ಲದಿದ್ದರೆ ನೀನು ಅಳಲಿಗನೆ ಬೆದರಿದಿರು, ನಿನ್ನ ತಲೆಯ ಕೊಂಬದಟರಿಗೆ ನಾನು ಮೃತ್ಯು ಆಗುತ್ತೇನೆ. ಹೌದು, ಹೇಳಿದ್ದ ಹೌದು. ನನ್ನ ಕ್ಷಾತ್ರ ಒಬ್ಬ ಶರಣಾಗತನಾಗಿ ಬಂದ ಅಂತ ಇದ್ರೆ ಆಯುಧವನ್ನು ಕ್ಷತ್ರಿಯನಾದವ ಧರಿಸುವುದು ಯಾಕೆ ಅಂತ ಶಾಸ್ತ್ರವಾಕ್ಯ ಉಂಟು. ಅಲ್ಲ, ನೀನು ಹಾಗೆ ಮಾಡುವ ಕಾಲಕ್ಕೆ ಯೋಚನೆ ಮಾಡಬೇಕಿತ್ತ ಬೇಡ? ಏನು ಅಂತ? ಈಗ ಭಾಷೆ ಕೊಡುವ ಕಾಲಕ್ಕೆ, ಭಾಷೆ ಕೈಗೊಳ್ಳುವ ಕಾಲಕ್ಕೆ ವಿರೋಧಿ ಯಾರು ಅಂತ ಕೇಳದೆ ನೀನು ಮತ್ತೆ ಕೆಟ್ಟವರು ಕೇಳಬೇಕು ಅಂತ ಇಲ್ಲ, ಕೇಳಬೇಕು ಅಂತ ಇಲ್ಲ. ಯಾಕೆ ಕೇಳಲಿಲ್ಲ? ನಿನಗೆ ತಲೆಗೆ ಪಿತ್ತಾಡರಿದೆ. ಯಾಕೆ ಕೇಳಲಿಲ್ಲ ಕೇಳು. ಯಾಕೆ? ದೇವಕಿ ಸುತನಾಣೆ ನನ್ನ ಮಾತನ್ನು ನಡೆಸ್ತೇನೆ ಅಂತ ವಾಕ್ಯದ ಕೊನೆಯ ವಾಕ್ಯ. ಹೌದಾ? ಹಾಗಾಗಿ ದೈವದ ಮೇಲೆ ಪ್ರಮಾಣವನ್ನಿರಿಸಿ, ದೈವದ ಮೇಲೆ ಸಂಕಲ್ಪವನ್ನಿರಿಸಿ, ದೈವದ ಮೇಲೆ ಅಚಲವಾದಂತಹ ವಿಶ್ವಾಸದಲ್ಲಿ ಅರ್ಜುನ ಮಾಡಿದ ಪ್ರತಿಜ್ಞೆ. ಆ ಮೇಲೆ ಕೇಳಿದೆ ನಿನಗೆ ಹಾಗೆ ಯಾರು ಅಂತ. ಅವ ಹೇಳಿದ. ಮತ್ತೆ ಕೇಳಿದವನಲ್ಲಿ ನೀನು ಮೊದಲು ಹೇಳದೆ ನಂತರ ಹೇಳಿದೆಯಲ್ಲ ಯಾಕೆ? ಅದಕ್ಕೂ ಹೇಳಿದವ. ನಾರದರು ಹೇಳಿದ್ರಂತೆ, ಮೊದಲು ಹೇಳಿಬಿಡಬೇಡ, ಹೇಳಿದ್ರೆ ನಿನಗೆ ಆಶಯ ಸಿಕ್ಕುವುದಿಲ್ಲ, ಮತ್ತೆ ಹೇಳು ಅಂತ. ಹಾಗಾದ್ರೆ ಹಾಗಾದ್ರೂ ನಿನಗೆ ಇದು ಕೃಷ್ಣವನ ವಿರೋಧಿಯಾಗಿದೆ, ಕೃಷ್ಣ ಮೈತ್ರಿ ಅಲ್ಲ, ನಾವು ಸಂಬಂಧಿಕರು, ನಮ್ಮ ಬಡ್ಡೆ ವೃತ್ತ ಜಗಳ ಬೇಡ, ನೀನು ಹೋಗುತ್ತ ಕಳಿಸಬಹುದಿಲ್ಲ. ಇಲ್ಲ, ಆಗುವುದಿಲ್ಲ. ಯಾಕಂದ್ರೆ ಅವನನ್ನು ಉಳಿಸ್ತೇನೆ ಎನ್ನುವಂತಹ ನನ್ನ ಪ್ರತಿಜ್ಞಾ ವಾಕ್ಯದಲ್ಲಿ ನಿನ್ನ ಹೆಸರುಂಟು. ಹಾಗಾದ್ರೆ ನಾನು ಕೊಲ್ತೇನೆ ಅಂತ ಹೇಳುವಲ್ಲಿ ಆದ್ರೂ ನಿನಗೆ ಯೋಚನೆ ಇಲ್ಲ. ನಾನು ಮಾಡಿದ ಪ್ರತಿಜ್ಞೆಯಲ್ಲಿ ದೇವಕಿ ಸುತನಾಣೆ ನಿನ್ನ ಮೇಲೆ ಆಣೆ ಹಾಕಿದ್ದೇನೆ. ಸಾಕ್ಷಿಯಾಗಿ ಇಟ್ಟಿದ್ದೆ ಅಂತ ಗೊತ್ತಾಯ್ತು. ನಾನು ಜೀವ, ನೀನು ದೇವ. ನನಗೆ ಬದಲಿಸುವುದಕ್ಕೆ ಹಕ್ಕಿಲ್ಲ. ನಿನಗೆ ಹೇಗೆ ಬೇಕಾದರೂ ಮಾಡಿಕೊಳ್ಳಬಹುದು. ಎಂತೆಂಥ ಪ್ರಸಂಗವನ್ನು ಏನೇನು ಮಾಡಿದ್ದಿ ನೀನು. ಕೊಲ್ಲುವುದಕ್ಕೆ ಹೇಗೆಲ್ಲ ಪ್ರತಿಜ್ಞೆಯನ್ನು ತಿರುಗಿಸಿದ್ದಿ. ಯಾರೋ ಸತ್ರು ಅಂತ ಸುಳ್ಳು ಹೇಳಿಲ್ವಾ? ನೀನು ಮಾಡಿದ ಕತೆ ಒಂದೋ ಎರಡೋ? ನಾನು ಹೇಳಿ ಸುಳ್ಳು ಹೇಳಿದ್ದೇನೆ. ಮತ್ತೆ ಹಂಸಡಿವಿಕರೆನ್ನುವಂತಹ ಇಬ್ಬರನ್ನು ನೀನು ಕೊಂದ ಪ್ರಸಂಗ ಚೆನ್ನಾಗಿ ಗೊತ್ತಿದೆ. ಹಂಸ ಸತ್ತ ಅಂತ ನೀನು ಹೇಳಿದೆ, ಸತ್ಯವಾದು? ಸುಳ್ಳು. ಹಂಸ ಅಂತ ನಾನು ಅವನನ್ನೇ ಉದ್ದೇಶಿಸಿ ಹೇಳಿದ್ದಲ್ಲ. ಯಾರನ್ನೇ ಹೇಳಿ? ಈಗ ನನ್ನ ಮನೆಯಲ್ಲಿ ಬಂದು ನನ್ನನ್ನು ಅರ್ಜುನ ಅಂತ ಕರೆದರೆ ನನ್ನನ್ನೇ ಅವ ಕರೆದದ್ದಲ್ಲ ಅಂತ ಹೇಳುವುದು ಹೇಗೆ? ಕೆಲವೊಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಶಬ್ದ ಪ್ರಮಾಣವನ್ನು ಸೂಚಿಸ್ತದೆ, ಅರ್ಥವ್ಯಾಪ್ತಿಯನ್ನು ಒದಗಿಸ್ತದೆ. ಭಾವ, ನಿನ್ನ ದನದ ಬಾಲ ಹಿಡಿಯುವ ಬುದ್ಧಿಯಲ್ಲ ಬೇಡ. ಗೋಪರ ಸ್ವಭಾವ ಬಿಟ್ಟು ಪಾಪುದೇ ನಿನಗೆ ಹೇಳಲು ಭಾವ. ಗೋಪರ ಸ್ವಭಾವ ಮತ್ತೆ ಗೋಪರ ವಾದ. ಹೌದಾ? ಗೋಪರವಾಗಿರುವವರು ನಾವು ಗೋಪಾಲಕರು. ಈ ಗೋಪಾಲಕರೆಲ್ಲ ಹೇಗೆ ಗೊತ್ತುಂಟ? ಹೇಗೆ? ಅವರು ಹಳ್ಳಿ ಕಾಡಿನ ಜನಾಂಗದವರು. ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಅವುಗಳಿಗೆ ಪೂರ್ಣ ಭಾಷೆ ಉಂಟು ಅಂತ ಏನೂ ಇಲ್ಲ. ನೀನು ಭಾಷೆ ಕಲಿಸುವುದಕ್ಕೆ ಹೊರಟವ. ಬಹುಶಃ ಅವರ ಸಂಪರ್ಕದಿಂದ ಸಂಸರ್ಗದಿಂದ ಕೆಲವು ಸಲ ಕೆಟ್ಟು ಹೋಗುವುದು ಅಂತ ಉಂಟು. ಒಳ್ಳೆ ಜಾತಿ ಗಿಡವನ್ನೇ ನಾವು ನೆಟ್ಟರು ಪರಿಸರದಲ್ಲಿ ಎಲ್ಲ ಬೇಡದ ಮರ ಇದ್ರೆ ಈ ಜಾತಿ ಗಿಡವು ಫಸಲು ಕೊಡುವುದಿಲ್ಲ. ಹಾಗೆ ನೀನು ಒಳ್ಳೆಯವನೇ, ಆದ್ರೆ ಅಸಂಸ್ಕೃತಿಯ ಗೂಡಾಗಿರುವಂತಹ ಯದುಕುಲದಲ್ಲಿ ನೀ ಹುಟ್ಟಿಕೊಂಡ ಕಾರಣ. ನಿನಗೊಂದು ಮಾತು ಗೊತ್ತುಂಟ? ಒಳ್ಳೆ ಖಾರದ ಹೊಗೆ ಸೊಪ್ಪು ತೆಂಗಿನಕಾಯಿ ಅಟ್ಟದಲ್ಲಿ ಹಾಕು, ಪ್ರಯೋಜನವೇ ಇಲ್ಲ ಅದು. ಮತ್ತೆ ಅದು ಬೈಹುಲ್ಲಿಗಿಂತ ಕಡೆ. ಹೌದು, ನಿನ್ನ ಕಾರವು ಹೋಗಿದೆ. ಈ ಗೋಪಾಲಕರ ಒಟ್ಟಿಗೆ ಸೇರಿ ನಿನ್ನದಾದಂತಹ ಯೋಗ್ಯತೆ ಎಲ್ಲ ಹೋಗಿದೆ. ನೋಡು ಬಾವ, ನಾವು ಜಾತಿ ಕ್ಷತ್ರಿಯ, ಮಾನ ಧನರು, ನಾವು ಅದನ್ನೆಲ್ಲ ಬಿಟ್ಟು ಕೊಡ್ತೇವೆ ಅಂತ ಕನಸಿನ ಬಿಟ್ಟು ಕೊಡ್ತೇವೆ ಅಂತ ನಾನು ಯೋಚನೆ ಮಾಡುವುದಿಲ್ಲ. ನೀನು ಯಾರ ಪರವಾಗಿ ನಿಂತದ್ದು? ನಾನು ಕಯನ ಪರವಾಗಿ. ಯಾರವರು?
ಅಂತ ಯೋಚನೆ ಮಾಡಬೇಡ. ನಿನಗೆ ಗಯ ಬೇಕು ಅಂತ ಇದ್ರೆ ಇವತ್ತೊಂದು ಕಳಿ, ನಾಳೆ ಬೆಳಿಗ್ಗೆ ತಂದು ಒಪ್ಪಿಸ್ತೇನೆ. ನನಗೆ ಬೇಡ, ಇವತ್ತೇ ಬೇಕು ಅಂತ ನಾನು ತೀರ್ಮಾನ ಮಾಡಿ ಇವತ್ತು ಕೊಡ್ಲಿಕ್ಕೆ ಆಗುದಿಲ್ಲ, ನಾನು ಕೊಡುವುದಿಲ್ಲ ಅಂತಲೇ ಇಟ್ಟುಕೊಂಡ. ನನ್ನ 8 ದಿನಗಳ ಲೆಕ್ಕಾಚಾರ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲಿಂದ? ನನ್ನ ಹುಟ್ಟಿನಿಂದಲೇ ಆರಂಭ ಆದದ್ದು. ಇರ್ಲಿ. ಆದ್ದರಿಂದ ಆ 8 ಜನರ ನಿದ್ದೆ ಕೆಡಿಸಿದೆ. ಇಲ್ಲ, ಬದುಕಿನಲ್ಲಿ ಕಂಸ ನಿದ್ದೆ ಮಾಡ್ಲೇ ಇಲ್ಲ, ನೀನು ಹುಟ್ಟುತ್ತಿ ಅಂತ ಗೊತ್ತಾಗ. ಹೌದು, 8ರ ನಂಟುಂಟು ಅಂತ ತಿಳಿದು ಕೂಡ ನೀನು ನಾನು ಭಾಷೆ ಕೊಟ್ಟಾಗ ಯೋಚನೆ ಮಾಡದೆ ಅವನನ್ನು ಕಾಯ್ತೇನೆ ಅಂತ ಹೇಳಿ. ಕಾಯ್ತೇನೆ ಅಂತ ಹೇಳಿದೆ. ಯಾರ ಅವಾಗ? ಯಾರೇ ಆಗ್ಲಿ, ನಿನಗೆ ಸಂಬಂಧಿಕರ? ಸಂಬಂಧಿಕ ಅಲ್ಲ, ಒಬ್ಬ ಆರ್ತ. ನಿನಗೆ ಭಾವನೋ? ಅಲ್ಲ. ನಿನಗೆ ಅಣ್ಣನೋ? ನನಗೆ ಭಾವದಲ್ಲಿ ಬಹಳ ಹತ್ತಿರದವ. ನನ್ನ ಭಾವನಲ್ಲ, ಭಾವದಲ್ಲಿ ಹತ್ತಿರದವ. ಆರ್ತತ್ರಾಣ ಪರಾಯಣತೆ ಎನ್ನುವುದು ಕ್ಷಾತ್ರಕ್ಕೆ ಮೀಸಲಾದ ವಿಷಯ. ಆರ್ತ ಶಬ್ದೋ ಭವೇದಿತಿ ಎನ್ನುವ ಪ್ರಮಾಣ ವಾಕ್ಯದಲ್ಲಿ ಕ್ಷತ್ರಿಯನಾದವ ಧನುಷ್ಪಾಣಿಯಾಗುವುದು. ಆ ಲೆಕ್ಕದಲ್ಲಿ ಅವ ಇವ ಇವ ಅವ ಎನ್ನುವ ಭೇದಗಳನ್ನು ಎಣಿಸಿಕೊಂಡು ಕ್ಷತ್ರಿಯರಾದವರು ಕಾಯುವುದಲ್ಲ. ಬಿಡೋಣ. ಮೇಲು ಲೋಕದವನಾದ ಒಬ್ಬ ಆ ಹುಡುಗ, ಗಂಧರ್ವರ ಹುಡುಗ, ನಿನಗೆ ಸಂಬಂಧಿಯಲ್ಲ. ಅಲ್ಲ. ಕೆಳಲೋಕದಿಂದ ಬಂದವನು ಅಲ್ಲ. ಭೂಲೋಕಕ್ಕೆ ನೇರವಾಗಿ ಸಂಪರ್ಕವೇ ಇಲ್ಲದ ಅನ್ಯನೊಬ್ಬನಿಗೋಸ್ಕರವಾಗಿ ನೀನು ಪ್ರಸಂಗ ಮಾಡಿದೆಯಲ್ಲ. ಈಗ ಭೂಮಿಗೆ ಸಂಬಂಧವೇ ಇಲ್ಲದ ಅವರೆಲ್ಲ ಮೇಲೆ ಸಂಚಾರ ಮಾಡ್ತಾರೆ. ಈಗ ಮೇಲೆ ಕುದುರೆಯಲ್ಲೆಲ್ಲ ಸಂಚಾರ ಮಾಡುವವರು ಏನಾದ್ರೂ ಮಾಡಿದ್ರೆ ಕೆಳಗೆ ಬೀಳ್ತದೆ ಅಂತ ಏನಾದ್ರೂ ಉಂಟು? ಹಾಗೆ ಕೆಳಗೆ ಬೀಳುವುದಿದ್ರೆ ದೇವಲೋಕದವರು ಮೇಲೆ ಇರುವುದಲ್ವ? ಅವರು ಮಾಡಿದ್ದೆಲ್ಲ ಕೆಳಗೆ ಬೀಳ್ಬೇಡುವ? ನಿನ್ನ ಅರ್ಘ್ಯ ಜಲಕ್ಕೆ ಒಂದು ಬೀಳುವುದೇನು? ಅದನ್ನ ಅರ್ಧಕ್ಕೆ ಬಿದ್ದದ್ದು ಹೌದಲ್ಲ? ಯಾರಿಗೆ ಗೊತ್ತುಂಟು? ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೋಡದಿರ್ಬೋದು, ಅದು ನಡೆದದ್ದು ಸತ್ಯ. ಅರ್ಘ್ಯ ಜಲಕ್ಕೆ ಏನಾದ್ರೂ ಮಲಿನ ಬಿದ್ರೆ ಅದನ್ನ ಆಚೆ ಚೆಲ್ಲುವುದಪ್ಪ. ಆಚೆ ಚೆಲ್ಲಿಕ್ಕೆ ಆಗ್ತದೆ. ಅದು ಮಂತ್ರಭೂತವಾದಂತಹ ಜಲ. ಏನನ್ನಾದ್ರೂ ನಾನು ಜಲಚರಗಳಿಗಾಗಿ ಬಿಟ್ಟರೆ ಎಲ್ಲವೂ ಕೂಡ ವಿನಾಶ ಆಗ್ಬೋದು. ನಿನಗೆ ಅದು ಏನೂ ಇಲ್ಲ, ಏನೂ ಇಲ್ಲ. ಆಗ್ತದೆ. ಆಗುವುದಿಲ್ಲ. ಯಾಕೆ ಗೊತ್ತುಂಟ? ಪ್ರಸಂಗ ಉಂಟು. ನಿನಗೆ ಮತ್ಸ್ಯಾವತಾರದ ಕತೆ ಗೊತ್ತುಂಟು? ಹೌದು. ಮತ್ಸ್ಯಾವತಾರದಲ್ಲಿ ಸತ್ಯವ್ರತನೆನ್ನುವ ಕೃತಮಾಲಾ ನದಿಯಲ್ಲಿ ಸ್ನಾನ ಮಾಡುವಾಗ ಅರ್ಘ್ಯವನ್ನು ಕೊಡುವುದಕ್ಕೆ ಆರಂಭ ಮಾಡಿ 1ನೇ ಅರ್ಘ್ಯವನ್ನು ತೆಗೆಯುವಾಗ ಮತ್ಸ್ಯ ಒಂದು ಬಂತು. ಅದನ್ನು ಚೆಲ್ಲಿ 2ನೇ ಅರ್ಘ್ಯವನ್ನು ತೆಗೆದ, ಆಗಲೂ ಮತ್ಸ್ಯ ಬಂತು. ಅವನಿಗೇನೂ ಹಾನಿಯಾಗಲಿಲ್ಲ. ಅವ ಮತ್ತೆ ಮತ್ಸ್ಯವನ್ನು ಕೊಂಡೋಗಿ ಸಾಕಿದ. ನಿನಗೆ ಮೀನು ಸಾಕಿದ ಕತೆ ಗೊತ್ತು? ಲೋಕ ಕಲ್ಯಾಣಕ್ಕೆ ಹೇಳುವಾಗಿ ಪ್ರಸಂಗ ಬದಲಿ. ಹಾಗೆ ನೀನು ಚೆಲ್ಲಿ ಮತ್ತೊಂದು ತೆಗಿಬೇಕಿತ್ತು, ಲೋಕ ಕಲ್ಯಾಣ ಆಗ್ತಿತ್ತು. ಚೆಲ್ಲಿ ಕೊಡ್ಲಿಕ್ಕೆ ಅದು ಅರ್ಜುನ ಕೊಟ್ಟ ಅರ್ಘ್ಯ ಅಲ್ಲ, ಕೃಷ್ಣ ಕೊಟ್ಟ ಅರ್ಘ್ಯ. ಕೃಷ್ಣನದ್ದೊಂದು ಪ್ರತ್ಯೇಕ ಅರ್ಘ್ಯ, ಎಲ್ಲರೂ ಕೊಡುವುದು ಒಂದೇ. ನಾನು ಕೊಡುವ ಅರ್ಘ್ಯದಲ್ಲಿ ಇರುವ ಬೆಲೆ ಅಥವಾ ಲೋಕದ ಸಾಮಾನ್ಯರು ತಗೊಳ್ಳುವಂತ ಅರ್ಘ್ಯ, ಅದರಲ್ಲಿ ವ್ಯತ್ಯಾಸ ಇದೆ. ಹಾಗಿದ್ರೆ ನೀನು ಅವನನ್ನು ಶಪಥ ಮಾಡಿದ ಮೇಲೆ ಅರ್ಘ್ಯ ಕೊಡ್ಲೇ ಇಲ್ವಾ? ಅರ್ಘ್ಯ ಮತ್ತೆ ಕೊಟ್ಟೆ. ಮತ್ತೆ ಕೊಟ್ರೆ ಅವತ್ತಿನದಾಯ್ತಲ್ಲ, ಮತ್ತೆಂತದಕ್ಕೆ ಪ್ರತಿಜ್ಞೆ? ಪಾಪದವ ಏನೋ ಮಾಡ್ತಾನಪ್ಪ, ಒಂದು ಕ್ಷಮಿಸುವ ಗುಣ ಬೇಡುವ? ಕ್ಷಮಿಸಲಿಕ್ಕಾಗಲ್ಲ ಅವಕಾಶ ಕೊಟ್ಟೆ. ಎಂತದ್ದು 8 ದಿವಸ ಹೇಳ್ಬೇಕಿತ್ತಲ್ಲ ನೀನು. ನೀನು ನನ್ನನ್ನು ಶರಣು ಹೊಕ್ಕರೆ ಮಾತ್ರ ನೀನು ಬದುಕುತ್ತೀಯ. ಅವನಿಗೆ ನಿನ್ನಂತವರಿಲ್ಲದ್ರೆ ನನ್ನಲ್ಲಿಗೆ ಬರ್ಬೇಕಿತ್ತಲ್ಲ. ಮಧ್ಯ ಪ್ರವೇಶ ಮಾಡಿ ಈ ಪ್ರಸಂಗದಲ್ಲಿ ತಿರುವು ಕಂಡದ್ದು ನಿನ್ನಿಂದಾಗಿ. ನನ್ನಲ್ಲಿಗೆ ಅವ ಬಂದದ್ದೇ ನಿನ್ನ ಜನ ಕಳಿಸಿ. ಅಲ್ಲಲ್ಲ, ಈ ಪ್ರಸಂಗದ ತಿರುವು ಉಂಟಾದದ್ದೇ ನಿನ್ನಲ್ಲಿ. ಈ ಪ್ರಸಂಗಕ್ಕೆ ತಿರುವು ಕೊಟ್ಟದ್ದೇ ನೀನು ಹೇಳಿ. ಅವನು ನೇರವಾಗಿ ನನ್ನಲ್ಲಿಗೆ ಬರ್ತಿದ್ದ. ಈ ಪ್ರಸಂಗದಲ್ಲಿ ಬಹುಶಃ ನೀನು ಅರ್ಘ್ಯ ಕೊಡುವುದಕ್ಕೆ ಹೋದದ್ದೇ ನನ್ನನ್ನೊಂದು ದುಡಿಸಬೇಕು ಅಂತ. ಎಷ್ಟು ಮೂಲದಿಂದ ಆರ್ತತ್ರಾಣ ಪರಾಯಣ ಅನ್ನೋ ಹೆಸರಿರುವುದು ನನಗೆ. ಈಗ ನೀನು ಬಲಾತ್ಕಾರವಾಗಿ ನಿನಗಾಗಿ ಸೇರಿಸಿಕೊಂಡೆ. ದೈವಕ್ಕೆ ಆರ್ತತ್ರಾಣ ಪರಾಯಣ ಸ್ವಾಭಾವಿಕ. ಆದರೆ ಮನುಷ್ಯ ಮಾತ್ರನಾದಂತಹ ನಾನು ಕೈಗೊಂಡಿರುವಂತಹ ಕಜ್ಜವನ್ನು ದೈವ ನಡೆಸ್ತದೆ ಎನ್ನುವ ನೆಲೆಯಲ್ಲಿ ದೈವದ ಹೆಸರಲ್ಲಿ ಪ್ರಮಾಣ ಮಾಡಿದ, ಪ್ರತಿಜ್ಞೆ ಮಾಡಿದ ನನಗೆ ದೈವ ಸಹಾಯಕವಾಗಿ ನಿಲ್ಲಬೇಕು. ನಿನಗೆ ರಾಮಾಂಜನೇಯ ಪ್ರಸಂಗ ಗೊತ್ತುಂಟು? ಏನಾಯ್ತು ಕಡೆಗೆ? ನೀ ಮೇಲೋ ನಿನ್ನ ನಾಮದ ಬಲ ಮೇಲೋ. ಈಗಲೂ ನಾನು ಹೇಳುವುದೇ, ಕೃಷ್ಣ ಎನ್ನುವ ನಾಮದ ಮೇಲೆ ಭರವಸೆಯನ್ನಿರಿಸಿ ದೇವಕಿ ಸುತನಾಣೆ ಅಂತ ನಾನು ಹೇಳಿದ ಮಾತನ್ನು ನನ್ನ ದೈವವೇ ನಡೆಸಿಕೊಡುತ್ತದೆ ಎನ್ನುವ ಆತ್ಮವಿಶ್ವಾಸ ನನಗುಂಟು. ಆತ್ಮವಿಶ್ವಾಸ ಇರ್ತಿದ್ರೆ ಈ ಧರ್ಮ ಎನ್ನುವುದು ಏನು? ನಾವು ಮಾಡುವಂತಹ ಕರ್ತವ್ಯದಲ್ಲಿ ಲೋಪ ಇಲ್ಲದೆ ನಾವು ಬದುಕಬೇಕು. ಧಾರಣ ಏತೀತಿ ಧರ್ಮ. ಕ್ಷತ್ರಿಯರಾದವರು ಧರಿಸಬೇಕಾದಂತಹ ಧರ್ಮ ಆರ್ತತ್ರಾಣ ಪರಾಯಣತೆ. ಆ ಕಾರ್ಯವನ್ನು ನಾನು ಮಾಡುವಂತಹ ಕಾಲಕ್ಕೆ ಯಾರೋ ಒಬ್ಬ 3ನೇವನಿಗೆ ಬೇಕಾಗಿ ನಮ್ಮ ಸಂಬಂಧವನ್ನು ನೆನಪಾಡಿಕೊಳ್ಬೇಡ. ನೀನು ವಿಶ್ವ ಕುಟುಂಬಿ ಅಲ್ವಾ? ಎಲ್ಲರೂ ಒಂದೇ ಅಲ್ವಾ? 3ನೇವ ಅಂತ ಸಂಬಂಧ ಯಾಕೆ ನೆನಪಾಗ್ಲಿಲ್ಲ? ಯಾಕೆ ಅಲ್ಲಯ್ಯ, ಏನು ನಿನಗೆ ನಾನೇ ಸರ್ವಸ್ವ ಅನ್ನುವಂತ ಒಂದು ಕೊಪ್ಪು ಇತ್ತು. ಅಲ್ಲದಿದ್ರೆ ಆ ಊರಿಂದ ಬಂದವ ಮೇಲೋ ಅಥವಾ ಹೆಣ್ಣು ಕೊಟ್ಟು ನಿನ್ನನ್ನು ನಾವು ಆಧರಿಸಿ ಕೊಟ್ಟಿದ್ದೇವೆ. ಹೆಣ್ಣು ಕೊಟ್ಟವರು ಹೆಣ್ಣು ಕೊಡಬೇಕೆನ್ನುವ ಕಾರಣಕ್ಕಾಗಿ ಇದುವರೆಗೆ ತಗ್ಗಿ ನಿಂತದ್ದು. ಇಲ್ಲದಿದ್ರೆ 8 ದಿವಸದ ಅವಶ್ಯಕತೆ ನನಗೂ ಇಲ್ಲ, ನಿನಗೂ ಇಲ್ಲ ತಾನೆ. ಆದ್ರೆ ಹೆಣ್ಣು ಕೊಟ್ಟಿದ್ದೇವೆ ಅಂತ ಯೋಚನೆ ಮಾಡಿದ್ರೆ ನೀನು ಹೆಣ್ಣು ಕೊಟ್ಟದ್ದು ಹೌದಾದ್ರೂ ಕೂಡ ಪಡ್ಕೊಂಡದ್ದು ನಿನ್ನ ಕಳ್ಳತನದ ಸ್ವಭಾವ.
ಸ್ವಭಾವ. ಓ. ನಮಗೆ ಗೊಬ್ಬರ ಬಗ್ಗೆ ಮಾತಾಡ್ತೀವಿ. ಹ. ಕಳ್ಳರ ಹಾಗೆ ಬಂದು ಹ. ನಮ್ಮ ಹುಡುಗಿಯನ್ನು ಕೊಂಡೋಗಿ ಹ. ಛತ್ರಿಯ ನೀನು ಮದುವೆಯಾದಿಯಲ್ಲ, ಹ. ಅಲ್ಲಿಂದ ಪ್ರಾರಂಭ ಆಗಿದೆ. ನೀನು ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಯ್ತು. ಓ, ಓ. ಪರ ಕಾರ್ಯಕ್ಕೆ ನೀನು ಸರಿ ಇಲ್ಲದವರಿಗೆ ಹೆಣ್ಣು ಕೊಟ್ಟದ? ಅಲ್ಲ, ಆಗ ಗೊತ್ತಿಲ್ಲ. ನಿನ್ನ ತಂಗಿಗೆ ಸರಿ ಇರ್ಲಿಲ್ಲ. ನಿನ್ನ ಬುದ್ಧಿ ತೆಗೆದು ಈಗ ಭಾವ ಅಂತ ನನ್ನನ್ನು ಕರೆಯುವಾಗ ನಿನಗೆ ಸರಿ ಇತ್ತೋ ಸರಿ ಇರ್ಲಿಲ್ಲ? ಅಲ್ಲ, ಆಗ ಇರಬೇಕಾದ ಯೋಚನೆ ನಮಗೆ ಈಗ ಆಗ್ತಾ ಇದೆ. ಹ. ಹಾಗಾಗಿ ಕಳ್ಳ ಸ್ವಭಾವವನ್ನು ಹೊಂದಿರುವ ನೀನು ನಾಗಯನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಬಿಟ್ಟುಕೊಡು, ಕಾಯ್ತೇನೆ. ನನ್ನನ್ನು ಏನಂತ ಹೇಳಿದೆ? ಕಳ್ಳ. ಗುರುವೇ. ಏನು? ಯಾರು ಗುರು? ನೀನು. ಕಳ್ಳತನವು ಎಮಗಿಲ್ಲ, ಗೋಪರ ಮನೆ ಪೊಗಲಿಲ್ಲ, ಓಹೋ, ಪಾಲ್ಮೊಸರು ಬೆಣ್ಣೆಯನ್ನು ಕದ್ದಿಲ್ಲ. ಅದು ಕೃಷ್ಣ ಲೀಲೆ. ರುಕ್ಮಿಣಿಯನ್ನು ದೇವಸ್ಥಾನದಿಂದ ಕದ್ದವನೇ. ಕದ್ದದ್ದಲ್ಲ, ಮತ್ತೆ ಅವಳೇ ಹೇಳಿದ್ದು ಹೆಣ್ಣೊಬ್ಬಳು ಇಲ್ಲದ ಹೆಸರು ಬರೆದಿಟ್ಟು ಸಾಯ್ತೇನೆ ಅಂತ. ಆಗ ನಾನು ಹೋದದ್ದು. ನಾನು ಕದ್ದದ್ದಲ್ಲ. ಮತ್ತೆ ನನ್ನೊಬ್ಬ ಭಾವ ಇದ್ದಾನೆ, ಅವನ ಹೆಸರು ಕೃಷ್ಣ ಅಂತ. ಓಹೋ, ಅವ ಹೇಳಿದ್ದು, ಹ. ಇರು ಭಾವ ಯತಿವೇಷದಿ ಅಣ್ಣ ಬಲರಾಮ ಬಂದರು ನಿನ್ನದಾದಂತಹ ಗತ್ತು ಗಾಂಭೀರ್ಯದಿಂದ ಮೇರೆ ಹ. ಹೆಂಡತಿಯನ್ನು ಬೇಕಾಗುವಾಗ ಎತ್ತಿಕೊಂಡು ಹೋಗು ಅಂತ. ಈಗ ಕೃಷ್ಣ ಹೇಳಿದಾಗೆ ವೇಷ ಮಾಡುವ. ಹೌದೌದು, ಕೃಷ್ಣ ಹೇಳಿದ ಹಾಗೆ ವೇಷ ಮಾಡಿದ್ದು. ಓಹೋ, ನಾನು ಕಳ್ಳ ಆದ್ರೆ, ಸುಭದ್ರಾ ಪ್ರಕರಣದಲ್ಲಿ ನಾನು ಅಪಹಾರಕಾದ್ರೆ, ಆದ್ರೆ ರೇಣುಕಾ ಸ್ವಯಂವರದಲ್ಲಿ ಅಥವಾ ರುಕ್ಮಿಣಿ ಕಲ್ಯಾಣದಲ್ಲಿ ನೀನು ಅಪಹಾರ. ಹೌದಾ? ಹಾ. ಆದ್ರೆ ಕಳ್ಳತನ ಮಾಡಿ ಏನು? ಹೆಣ್ಣನ್ನು ಮರ್ಯಾದೆಯಿಂದ ಕರ್ಕೊಂಡು ಬಂದಿದ್ದೆ. ನಾನು ಹೆಣ್ಣನ್ನು ಮರ್ಯಾದೆಯಿಂದಲೇ ಕರ್ಕೊಂಡು ಬಂದದ್ದು. ಅದು ಮತ್ತೆ ದಡಾಗಿ. ನೀವೆಲ್ಲ ನಿಮ್ಮ ಜಾತಿಯಲ್ಲಿ ಮಾರಾಟ ಮಾಡುವವರು ಈ ಕಾಲದಲ್ಲಿ. ಏನ್ ಮಾರಾಟ ಒಬ್ಬ ಮಾಡಿ? ಶುದ್ಧ ಕ್ಷತ್ರಿಯ ಮದುವೆ ಆಗುವಾಗ ನಿಮಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು. ಓಹೋ, ಈ ಪ್ರಕರಣದಲ್ಲಿ ನನ್ನ ಪ್ರಾಣ ಒತ್ತೆ ಇಟ್ಟಿದ್ದೇನೆ. ಆಹಾ. ಏನಾದರೂ ಆಹಾ. ಗಯನನ್ನು ಬಿಟ್ಟು ಕೊಡುವ ಕಾಲ ಇಲ್ಲ. ಹೌದಾ? ಆಹಾ. ಹಾಗಾದ್ರೆ ಕೈಯಲ್ಲಿ ಏನದು? ಆಯುಧ. ಗಾಂಡೀವ. ಆ. ಮತ್ತೆ ಇದು ಚಕ್ರ. ಆ. ನೋಡೋಣ ಬಾ ಮುಂದೆ. ವೀರಮಾತನ ಶಕ್ತಿಯು ಮರೆಸಿದೆ, ಮುಂದೆ ಬರಕಾವಲನೆಂದು ನಿಶ್ಚಯಿಸಿ ಹೌದೌದು. ಭೂರಿ ಸಂತೋಷ ಮುರಬರ ಇರಲಾದುದಷ್ಟಮಯ ಸಮಯವೆಂದೆನುತ ಹೌದಲ್ಲ? ಕೌಶಲದ ಶಕ್ತಿಯು ಸಾರಥದಿಂದೆಚ್ಚು ಆರರಿಯದಂತೆ ಕುಬೇರಾತ್ಮಜ ಶಿರವ ಕತ್ತರಿಸಿ ಮಾಯಾವಿ ಕುಳ್ಳಿರಲು ನುಡಿದನು. ಹೌದೌದು. ನಾವೇನು ಯೋಚನೆ ಮಾಡಿದ್ದೇವೋ ಏನು ಯೋಚನೆ ಮಾಡಿದ್ದೇವೋ ಅದು ಸರಿಯಾಗಿದೆ. ಮುಂದಕ್ಕೆ ಭಾರತ ಹವಮಲ್ಲನಾಗಿ ತನ್ನ ಬಂಧುಗಳೇ ಮುಂದೆ ಎದುರಾದರೆ ಏನು ಮಾಡಬೇಕೆನ್ನುವಾಗ ಅಚಿಂತ್ಯನಾಗಿ ಕಾಣಿಸಿಕೊಳ್ಬೇಕು ಅಂತ ಇವನನ್ನು ಸಿದ್ಧಪಡಿಸಿದ. ಸರಿಯಾಗಿದೆ, ಸರಿಯಾಗಿದೆ. ಇನ್ನು ಯಾಕೆ ವ್ಯರ್ಥ ಸಮಯ ಕಳೆಯುವುದು? ಆರರಿಯದಂತೆ ಅಲ್ಲೂ ಅಡಗಬೇಕು. ಆರಕ್ಕೆ ನಾವೆರಡು ಸೇರಿಸುವ. ಎಂಟರಿಯದಂತೆ ಸುದರ್ಶನಿಗೆ ಆಜ್ಞೆಯನ್ನು ಕೊಟ್ಟು ಕುಬೇರಾತ್ಮಜನ ತಲೆಯನ್ನು ಕತ್ತರಿಸಬೇಕು. ಮತ್ತೆ ಗಾಳಿ ಸೋಕದಿದ್ದರೆ ಯಾರು ಬದುಕುತ್ತಾರ? ಅರ್ಧ ಸತ್ತಿರ್ಬೋದು. ಕತ್ತರಿಸಿ ಬಿಡ್ತೇನೆ ನೋಡುವ. ಹೋಯಿತು ಹೊತ್ತು ನೋಡು ಭಾವಯ್ಯ, ಒಂದು ಮುರಳಿ ಮೋಹನ ಹಾಡು ನೋಡೋಣ. ಯಾರು ಮುರಳಿಯ? ಹೋಯಿತು ಹೊತ್ತು ನೋಡು ಭಾವಯ್ಯ, ಆ
ಪಶ್ಚಿಮ ಮುದಿಗಿಳಿದನು ಪದ್ಮಾಪುರ ಪಶ್ಚಿಮ ಮುದಿಗಿಳಿದನು ನೀನಾಡಿದ ಭಾಷೆ ಪಂಜೆಯಾದುದು ತನದಾಗೆ ಬೇಗನೆ ಎದ್ದೆಕೊಂಡವನು ಮಾಡುವ ಕಾಲ ಒದಗಿದೆ ನೋಡುವುದೇನು ತಲೆಯಾಕೆ ಬಾವ, ತಲೆಯಾಕೆ? ದಾಕ್ಷಿಣ್ಯವಿಲ್ಲದೆ ನನ್ನೋಲಾಗಿದ್ದು ಜನವನ್ನು ಸುರಿದನು ಹೋಯಿತು ನೋಡುವಯ್ಯ ಐದೈದರ ದಿವಸದ ಅವಧಿ ಇಲ್ಲಿಗೆ ಸಂದು ಹೋಯಿತು ಇದ್ಯಾವನಾಗೆ ಯಾವಾಗ ನೋಡಿದ್ರು ಪೂರ್ತಿ ಮಾಡ್ಲಿಕ್ಕಿಲ್ಲ, ಹಾ ಸುಮ್ಮನೆ ಕೂತ್ಕೊಳ್ಳುದು. ಹೌದು ಬಾವಾ, ಏನು ನಿನ್ನ ಹಗೆಯನ್ನು ನೀನು ಹುಡುಕಿ ತಲೆ ಕಡಿಯದೇ ಇದ್ರೆ ಹಾ ಏನು ನಿನ್ನ ಪ್ರತಿಜ್ಞೆ ಏನು? ಗಾಳಿ ಮಿತ್ರನ ಗುಂಡವ ಹೋಗುವೆ ಆಯ್ತಲ್ಲ, ಹಾ 8 ದಿವಸದ ಅವಧಿ ಹಾ ರವಿ ಮುಳುಗಿದ, ಹೌದಾ 8ನೇ ದಿವಸ ಅವಧಿ ಮುಗಿಯಿತು. ಒಳ್ಳೆದಾಯ್ತು ನೋಡುವ ಯಜ್ಞಕುಂಡವನ್ನು ನಿರ್ಮಾಣ ಮಾಡಿ ಹಾ ನೀನು ಆಹುತಿ ಹೋಗುವ ಹಾ ಅಥವಾ ನಿನ್ನನ್ನು ಆಹುತಿಯಾಗಿ ತೆಗೆಯುವ. ಹಾ ಬೆಂಕಿ ಯಾರವ? ಯಾವ ರವಿ ನೀನನ್ನು ತಗೊಳ್ಳುವವ? ಯಾಕೆ ಆಗುದಿಲ್ಲ ಯಾವ ಅಗ್ನಿ? ಬಾವಾ ನೋಡಿದ್ದಷ್ಟೇ. ನಿನಗೆ ಹೀಗೆ ಮಾತಾಡದಿರೋದಕ್ಕೆ ಬೇಸರ ಇಲ್ಲ ನಿನ್ನ ಪ್ರತಿಜ್ಞೆ ಬಂಜೆ ಆಯ್ತು, ಇಲ್ಲ ನಿನ್ನ ಮಾತು ನಡೀಲಿಲ್ಲ, ಇಲ್ಲ ನೀನು ಸೋತ ಹಾಗೆ. ಏಯ್ ಹ. ನಿಲ್ಲಿಸೋ ಎಂತದಕ್ಕೆ? ಭ್ರಾಂತನಾಗೆ ಮಾತಾಡ್ತಾ ಇದ್ದ ಹ? ಭ್ರಾಂತ ಕೇಳಾದರೆ ಕಾಶಿಯೋಳು ಕಲಿಯುಗ ಹ. ಪ್ರವೇಶ ಆದರೂ ಆದೀತು ಹ್ಮ್. ಕೃಷ್ಣನಾಡಿದ ಮಾತು ಬಂಜೆಯಾಗುವುದಿಲ್ಲ ಮತ್ತೆ ನನಗೆ ಹೆಣವರು ಮಾತಾಡಿ ಅಭ್ಯಾಸ ಇಲ್ಲ ಹೀಗೆ ಮಂಗ ಮಾಡಿಯೇ ಎಲ್ಲರನ್ನು ಬಾಯಿ ಬಿಡಿಸಿದ್ರು. ನಿನಗೆ ಎಲ್ಲಿಂದ ಗೊತ್ತಾಗದೇ ಇದ್ರೆ ಹ. ಒಂದು 4 ಸುಮ್ಮನೆ ಕಲ್ಲು ಬಿಸಾಡಿದಾಗೆ ಬಿಸಾಡುದು. ಯಾಕೆ ಮತ್ತೆ ಪಾಪ ಅವರು ನಿನ್ನ ಮಾತು ಯಥಾರ್ಥ ಅಂತ ತಿಳಿದು ಹ. ಅವರು ಸತ್ಯ ಹೇಳ್ತಾರೆ. ಹಾ ಹಾ ಎಷ್ಟು ಹೆಣ್ಮಕ್ಕಳನ್ನೆಲ್ಲ ಮೋಸ ಮಾಡಿದ್ದಿ. ಹಾ ನಿನಗೊಂದು ಸಂಗೀತದ ಹುಚ್ಚು. ಹಾ ಸನಿದಪ್ಪ ಪದನಿಸ ಸನಿದಪ್ಪ ಸನಿದಪ್ಪ ನಿನ್ನಪ್ಪ ದಪ್ಪ ನಿನ್ನಪ್ಪ ದಪ್ಪ ನಿನ್ನಪ್ಪ. ಅವಳಪ್ಪ ದಪ್ಪ ಆದ್ರೇನು ತೆಳ್ಳಗಾದ್ರೇನು ಹಾ ನಿನಗೆ ಹಾ 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 ಅಲ್ಲ ಎಲ್ಲ ಹುಚ್ಚು ಗೊತ್ತುಂಟು ನನಗೆ. ಅಲ್ಲಲ್ಲ ನಾನು ಹೆಣವರು ಅವ್ರ ಹತ್ರ ಮಾತಾಡುದಿಲ್ಲ ಅಂತ ಹೆಣ ಹೊರದು ನಿನ್ನ ಕುಟುಂಬದವರು, ನಾನು ಅಲ್ಲ. ಹೆಣವರು ನೋಡು ಹ. ಎಷ್ಟು ದಿನ ಅಂತ ಹೊರತಿ ಎಂತದು? ಮಧುಮಾಪ್ತ ಮುಳುಗಿ ಆಗಿದೆಲ್ಲ ಯಾರು ಹೆಣವರು? ಇನ್ನು ಹೆಣ ನೀನೇ ಮತ್ತೆ ಯಾರು ಹ? ಹೆಣ ಇಳಿಸಿದ ಮೇಲೆ ಮಾತಾಡ ಅಶುದ್ಧ ಆಗ್ತದೆ ಇವನನ್ನು ನಂಬಲಿಕ್ಕೆ ಆಗುದಿಲ್ಲ ಮಾರ. ಇವ 2 ಬಾಯಿಗೆ ಕತ್ತಿ ಅಂತ. ಇವ ಕೆಲವು ಸಲ ಹೇಳುವಾಗ ವ್ಯಂಗ್ಯವಾಗಿ ಹೇಳ್ತಾನೆ, ಅದು ಎಲ್ಲಿಯೂ ಸತ್ಯ ಆಗಿರ್ತದೆ. ಹೆಣ ಹೆಣ ಅಂತ ಹೇಳಿದ್ರೆ ನಾನು ಆಶಯ ಪಟ್ಟವ ಹೆಣವಾಗಿರ್ಬೇಕಲ್ಲ. ನಾನು ಬತ್ತಳಿಕೆಯೊಳಗೆ ಇವನನ್ನು ಹೌದಲ್ಲ, ಇವರಲ್ಲಿ ಮಾತುಕತೆ ಅಂತ ನಾನು ಎಲ್ಲಿರಿಸಿದ್ದೇನೆ ಅಂತ ನನಗೆ ಗೊತ್ತುಂಟಲ್ಲ. ಹಾಗಾಗಿ ಸಾಯಕದ ಬತ್ತಳಿಕೆಯನ್ನು ಬಿಚ್ಚಿ ನೋಡ್ತೇನೆ. ಕಂಡಿರೇ ಸುರವರರು, ಕಂಡಿರೇ ಮಂಡಲಾಧಿಪರು, ಕಂಡಿರೇ ಅಖಂಡಲನಾಗಿರುವಂತಹ ಪರ್ವತರಾಜ, ಕಂಡಿರೇ ಶಿವಪಾರ್ವತಿಯರು, ಕಂಡಿರೇ ಮಾನನಿಧಿಗಳಾದಂತಹ ಋಷಿ ಮುನಿಗಳು, ದಂಡಕೃಷ್ಣ ಧೈರ್ಯ ಮನಸ್ಸಿನಿಂದ ಹಣಾಹಣಿಯಾಗಿ ಮುಖಾಮುಖಿಯಾಗಿ ಹೋರಾಟವನ್ನು ಮಾಡುವಲ್ಲಿ ಅಸಮರ್ಥನಾಗಿ ಅಶಕ್ಯವಾಗಿ ಗುಟ್ಟಿನಿಂದ ವ್ಯವಹಾರ ಮಾಡಿದ್ದಾರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಿಸುತ್ತಿದ್ದಂತಹ
ಗಯನ ತಲೆಯನ್ನು ಯಾವುದೋ ಒಂದು ಓಡಿ ವಿದ್ಯೆಯ ಮೂಲಕವಾಗಿ ಕಡಿದು ಬೀಸಿಟ್ಟಿದ್ದಾನೆ. ಹಾಗಾದರೆ ನನ್ನ ಮಾತನ್ನು ಬಂಜೆಗೊಳಿಸಿದ್ದಾನೆ. ನಾ ಕೊಟ್ಟ ಮಾತನ್ನು ವಿಫಲವಾಗಿಸಿದ್ದಾನೆ. ಇವರಲ್ಲಿ ಹೋರಾಟ ಅಲ್ಲದೆ ಮತ್ತೇನು? ಹಿಡಿಗೊಳ್ಳ ಚಕ್ರ ಕೃಷ್ಣ ಬಾ. ನಮಸ್ಕಾರ. ಏನಿದು ಭಾವ? ದೇವರ ಮಧ್ಯೆ ಯುದ್ಧವೇ? ಪಾರ್ಥನಿಗೆ ನಿನ್ನ ಮೇಲೆ ದೇವಭಾವವೇ ಇದೆ. ಹಾಗಿರುವಾಗ ಕಾಯುವ ದೇವನೇ ಕೊಲ್ಲುವವನಾದರೆ ನಮಗೆ ಕಾಯುವವನಾರು ದೇವ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಿ ನೀನ್ ಯಾರು ನಾನ್ ಯಾರು ಈ ನೀನೇ ನಾನು ನಾನೇ ನೋಡಿ ಚಂದ್ರಶೇಖರನ ಪ್ರವೇಶ ಆಗಿದೆ. ಈಗ ಅಳಿದ ಗಯನ ಬಗ್ಗೆ ಮಾತಾಡ್ತೀಯ ದೇವರೇ? ನಾನು ಅವನ ಹತ್ರ ಕೇಳುವಂತ ಈಗ ಹೇಗೆ? ನನ್ನ ವಿಷಯ ಅದು ಎಲ್ಲವೂ ನಾನು ಹೇಳಿದಾಗೆ ನಡೆದಿದೆ. ನನ್ನದೇನು ವಾದ ಇಲ್ಲ, ಅವನದ್ದೇನಾದ್ರೆ ಕೇಳಿದೆವು. ನನ್ನ ವಾದ ಉಂಟು. ನನ್ನ ಗಯ ಸತ್ತಿದ್ದಾನೆ, ಅದಕ್ಕೇನು ಉಂಟು ಪರಿಹಾರ ಉಂಟು. ಎಂತದ್ದು ವಿಷಯ ಗಯದನ್ನಷ್ಟೇ ನನ್ನ ಲೋಕವನ್ನು ಸೇರಿದಾಯ್ತಲ್ಲ. ಎಲ್ಲಿ ಓದ ಅಲ್ಲಿ ಗಯದನ್ನಷ್ಟೇ ಲೋಕವನ್ನು ಸೇರಿದ. ಹೇ ದೇವರೇ, ಈ ಪ್ರಸಂಗದಲ್ಲಿ ಅವನಿಗೆ ಬೇಕಾಗಿ ಯಾರೆಲ್ಲ ವಾದ ಮಾಡಿದೆ ನಾನು. ಏನೆಲ್ಲ ಜಗಳ ಆಯ್ತು. ಹೋಗುವಾಗ ಒಂದು ಮಾತು ನನ್ನಲ್ಲಿ ಉಪಕಾರ ಆಯ್ತು. ಹೋಗೋಗೋಗೋಗೋಗು ಉಪಕಾರ ಅಲ್ಲ ಉಪಕಾರ ಆಯ್ತು. ಇನ್ನೊಮ್ಮೆ ಬರೋದು ಬೇಡ, ಬರುವುದಿದ್ದರೆ ಬರಲಿ. ಅಂತ ಪ್ರಸಂಗದಲ್ಲಿ ನಾನಿಲ್ಲ ಮಾತ್ರ. ಕೇಳದೆ ಎಲ್ಲ ಪ್ರತಿಜ್ಞೆ ಮಾಡುವ ಕ್ರಮ. ದೇವರನ್ನು ಕಳಿಸಿಕೊಡುವಾಗ ಏನು ಹೇಳಿದಾಗ ಆಯ್ತು, ನೀವು ಕೈಲಾಸಕ್ಕೆ ಹೋಗಿ ನಾಳೆ ಬೆಳಗಿನ ಪೂಜೆಗೆ ಹೊತ್ತಾಗಿ ಧೀರ ಧೀರ ವಿರೋಧಾರ ಕೌಂತೆಯ ತುಮಾನವನು ಭಾರತ ಹವಮನ ಕೆಳೆಯ ವೀರಂತೆ ಧೀರ ವಿರೋಧಾರ ಕೌಂತೆಯ ಧೀರೋದ್ಧಾರ ಕೌಂತೆಯ. ಬಾವಾ, ಬಹಳ ಸಂತೋಷ ಆಯ್ತು ನನಗೆ ಈ ಪ್ರಸಂಗ ಯಾಕೆ ಅಂತಲೇ ಅರ್ಥ ಆಗಲಿಲ್ಲ. ಯಾಕೆ ಅಂತ ಅರ್ಥ ಆಗುತ್ತೆ. ದೇವ ಭಕ್ತರೊಳಗೆ ಕಾಳಗವೇ? ಏನಿದು? ಮುಂದೆ ಭಾರತ ಹವ ನಡೆಯುವುದ ಕುಂಟಲ್ ನಿಮ್ಮ ಪ್ರತಿಜ್ಞೆಗಳು ಹಾಗೆ ಉಳಿದಿದೆಯಲ್ಲ. ನಿನ್ನ ಸಂಕಲ್ಪವೇ ಹಾಗುಂಟಲ್ಲ. ಹೌದು. ಮದಾಂಧ ಕ್ಷತ್ರಿಯರ ಮದ ಇಳಿಸುವುದಕ್ಕಾಗಿ ಕುರುಕ್ಷೇತ್ರ. ಸರಿ, ಹಾಗಾಗಿ ಅವರಲ್ಲಿ ನಮ್ಮ ಬಂಧುಗಳೇ ಎದುರಾಗುತ್ತಾರೆ ನೋಡು. ಯಾರನ್ನು ಕೊಲ್ಲುವುದು ಯಾರನ್ನು ಬಿಡುವುದು ಎನ್ನುವಂತ ಸಂಶಯ ಬಂದಾಗ ನೀನು ದಿಗ್ಮೂಢನಾಗಬಾರದು. ಬಂಧು ವ್ಯಾಮೋಹವನ್ನು ತೊರೆದಾದರೂ ಯುದ್ಧವನ್ನು ಮಾಡುವುದಕ್ಕೆ ಪಾರ್ಥನನ್ನೂ ಸಿದ್ಧಗೊಳಿಸಿದೆ. ಭಾರತ ಹವಾಮಾನಿ ಮಲ್ಲ ನೀನೆನ್ನುವ ಸಂತಸ ನನಗುಂಟು. ಇದೊಂದು ಸಣ್ಣ ಒಂದು ನಾಟಕ ಆಡಿದ್ದಷ್ಟೇ ಬಾವಾ. ಯಥಾರ್ಥಕ್ಕಾದರೂ ನಾನು ಕ್ಷಾತ್ರವನ್ನು ಉಳಿಸುವುದಕ್ಕಾಗಿ ನಿನ್ನನ್ನು ಹೋರಾಡಿದ್ದೇನೆ ವಿನಃ ಇಲ್ಲ ಬಾವ. ನಾ ಗೆಲ್ತೇನೆ, ನಿನ್ನನ್ನು ಸೋಲಿಸ್ತೇನೆ, ಸಂಭ್ರಮಿಸ್ತೇನೆ ಅಂತ ಯಾವ ಲೆಕ್ಕವೂ ಇರಲಿಲ್ಲ. ಕೃಷ್ಣರಾಯನ ಭಕ್ತಿಯನ್ನು ಬಿಡಲಿಲ್ಲ ಅಂತಾದರೆ ಸೋಲುವ ಪ್ರಶ್ನೆಯೇ ಬರುವುದಿಲ್ಲ.
ಹಾಗಾದ್ರೆ ಇದು ಸುಖಾಂತ್ಯವಾಯಿತು ಅಂತಾದ್ರೆ ಹಾ. ಇದು ಮಂಗಳದಲ್ಲೇ ಮುಗಿಯಲಿ ತಾನೆ. ಖಂಡಿತ. ಇದು ನೋಡು, ಈ ರೀತಿಯದ್ದಾದಂಥ ಪ್ರಸಂಗಗಳು ಎದುರಾಗ ಅದನ್ನು ದಿಟ್ಟವಾಗಿ ಎದುರಿಸಿ ನೀನೇನು ಅಂತ ತೋರಿಸಿಕೊಟ್ರೆ ಧನಂಜಯ, ಭಾರತ ಇತ್ಯಾದಿ ಇತ್ಯಾದಿ ಹೆಸರುಗಳನ್ನು ಉಳಿಸಿಕೊಂಡು ನೀವು ಸವ್ಯಸಾಚಿ ಎನ್ನುವುದು ಸ್ಪಷ್ಟವಾಯಿತು. ನನ್ನ ಮನಸ್ಸಿಗೆ ಸಂತೋಷ ಆಯಿತು, ಒಂದು ಧೈರ್ಯ ಸಿಕ್ಕಿತು. ಹೇಗೆ? ಇನ್ನು ನಾವು ಮುಂದೆ ಹೋಗುವುದಕ್ಕೆ ಭಯ ಇಲ್ಲ ಅಂತ. ಮುಂದೆ ಹೋಗುವಲ್ಲಿ ನೀನು ನನ್ನ ಜೊತೆ ಹೆಜ್ಜೆ ಹಾಕಿದ್ರೆ ಆಯ್ತು, ಪ್ರಸಂಗ ಚಂದ. ಹಾಗಾಗಿ ಇಲ್ಲಿಗೆ ಮುಗಿಸೋಣ. ಈ ಪ್ರಸಂಗವನ್ನು ಯಾರು ನೋಡಿದ್ರು ಕೇಳಿದ್ರು ಅವರೆಲ್ಲರಿಗೂ ಕೂಡ ಶ್ರೀದೇವರು ಒಳ್ಳೆಯ ಅನುಗ್ರಹವನ್ನು ಮಾಡಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಕೇಳಿಕೊಳ್ತಾ ಮಂಗಳ ಹಾಡೋಣ. ಭದ್ರಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲೋ 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 ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಲಂ ಮಹಾಗಣಪತಿಗೆ ಮಂಗಲಂ ಮಂಜುನಾಥ